श्रीगुरुभ्यो नमः हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ओष्ठापिधानानकुलीदन्थैः परिवृतापविः ಸರ್ವಶ್ಚೈವಾಚ ಈಶಾನಾ ಚಾರುಮಾಮಿಹ ವಾದಯೇ. ಶ್ರೀಮದ್ಭಾಗವತದ ಪಂಚಮಸ್ಕಂಧದ ಕಡೆಯ ಭಾಗದ ಚಿಂತನೆ 21ನೆಯ ಅಧ್ಯಾಯದಿಂದ ಪ್ರಾರಂಭವಾಗ್ತಾ 24ನೆಯ ಅಧ್ಯಾಯದಲ್ಲಿ ಏನು ಕೊನೆಗೊಳ್ಳುತ್ತೆ ಅದರಲ್ಲಿ ವಿಶೇಷವಾಗಿ ಖಗೋಳದ ವರ್ಣನೆ ಮೊದಲು ಪ್ರಾರಂಭದಲ್ಲಿ, ಅದಾದ ಮೇಲೆ ನರಕಗಳ ಬಗ್ಗೆ ಒಂದಿಷ್ಟು ಚಿಂತನೆ ಕಡೆಯ ಅಧ್ಯಾಯದಲ್ಲಿ. ನಾವೀಗ ಅದರ ಸಂಕ್ಷಿಪ್ತ ಚಿಂತನೆಯನ್ನು ಮಾಡೋಣ. 21ನೆಯ ಅಧ್ಯಾಯದಲ್ಲಿ ಮಾನಸೋತ್ತರ ಪರ್ವತ, ಅದರ ಮೇಲೆ ಸೂರ್ಯರಥ ಸಂಚಾರ. ಆದರೆ ಆ ದಾರಿ ಸೂರ್ಯರಥ ಸಂಚರಿಸುವ ದಾರಿ ಪೂರ್ತಿ ಸಮತಟ್ಟಾಗಿಲ್ಲ, ಅದರಲ್ಲಿ ಏರುಪೇರುಗಳು ಇವೆ. ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಈ ಮಾಸಗಳಲ್ಲಿ ಇಳಿಜಾರಾದ ಮಾರ್ಗದಲ್ಲಿ ಸೂರ್ಯರಥ ಬೇಗನೆ ಹೋಗುತ್ತೆ. ಆದ್ದರಿಂದಾಗಿ ಹಗಲಿನ ಪ್ರಮಾಣ ಕಡಿಮೆ, ರಾತ್ರಿ ಪ್ರಮಾಣ ಹೆಚ್ಚು. ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಮಾಸಗಳಲ್ಲಿ ಏರಾದ ಮಾರ್ಗದಲ್ಲಿ ನಿಧಾನವಾಗಿ ಸಂಚರಿಸುತ್ತೆ. ಆದ್ದರಿಂದ ಹಗಲು ಹೆಚ್ಚು, ರಾತ್ರಿ ಕಡಿಮೆ. ಮೇಷ, ತುಲಾ ಮಾಸಗಳಲ್ಲಿ ಸಮತಟ್ಟಾದ ದಾರಿಯಲ್ಲಿ ಪ್ರಮಾಣ, ಅದರಿಂದ ಹಗಲು ರಾತ್ರಿಗಳು ಸಮ ಪ್ರಮಾಣದಲ್ಲಿ ಇರುತ್ತವೆ. ಸೂರ್ಯರಥ, ಅದಕ್ಕೆ ಒಂದೇ ಚಕ್ರ, ಅದಕ್ಕೆ ಅಭಿಮಾನಿ ಯಾರು ಸಂವತ್ಸರಾಭಿಮಾನಿಯೋ ಅವನೇ ಇದಕ್ಕೂ ಅಭಿಮಾನಿ. 12 ಮಾಸಾಭಿಮಾನಿಗಳಿದ್ದಾರೆ. ಅವರು 12 ಅರೆಗಾಲುಗಳು, ಅಂದರೆ ಚಕ್ರದ ಒಳಗಡೆ ಇರೋ ಸ್ಪೋಕ್ಸ್, ಅರೆಗಾಲುಗಳು. ಅದಕ್ಕೆ 12 ಮಾಸಾಭಿಮಾನಿಗಳೇ ಅಭಿಮಾನಿಗಳು. 6 ಅಂಚಿನ ಪಟ್ಟಿಗಳಿದೆ, ಅದಕ್ಕೆ 6 ಋತುಗಳ ಅಭಿಮಾನಿಗಳೇ ಅಭಿಮಾನಿಗಳು. 3 ಗುಮ್ಮೆಗಳಿವೆ, ಅದಕ್ಕೆ 3 ಚಾತುರ್ಮಾಸ್ಯ, ಒಂದೊಂದು 4 ತಿಂಗಳನ್ನು ಚಾತುರ್ಮಾಸ್ಯ ಅಂತ ಕರೀತಕ್ಕಂಥದ್ದು. 12 ತಿಂಗಳಲ್ಲಿ 3 ಚಾತುರ್ಮಾಸ್ಯ ಬರುತ್ತೆ, ಅದರ ಅಭಿಮಾನಿಗಳೇ 3 ಗುಮ್ಮೆಗಳಿಗೆ ಅಭಿಮಾನಿಗಳು. ಅಚ್ಚಿನ ಒಂದು ಕೊನೆ ಮೇರು ಪರ್ವತದ ತುದಿಯಲ್ಲಿ ಇದ್ದರೆ ಇನ್ನೊಂದು ಕೊನೆ ಮಾನಸೋತ್ತರ ಪರ್ವತದಲ್ಲಿ ಇದೆ. ಎಣ್ಣೆಗಾಣದ ಎತ್ತಿನಂತೆ ಚಕ್ರ ಸುತ್ತುತ್ತದೆ. ಈ ಚಕ್ರಕ್ಕೆ ಇನ್ನೊಂದು ಸಣ್ಣ ಅಚ್ಚಿನ ಕೆಳಭಾಗ ಸೇರಿಕೊಂಡಿದೆ. ತುದಿಭಾಗ ಧ್ರುವಮಂಡಲದಲ್ಲಿ ವಾಯುಪಾಶದಿಂದ ಬದ್ಧವಾಗಿದೆ. ಈ ಒಂದು ಸೂರ್ಯನ ರಥಕ್ಕೆ ಚಕ್ರ, ಆ ಚಕ್ರ ಒಂದೇ ಹೇಗಿದೆಯೋ ಹಾಗೆ ಕುದುರೆಯೂ ಕೂಡ ಒಂದೇ. ಆದರೂ ಏಕಃ ಒಂದೇ ಆದರೂ ಸಪ್ತನಾಮ, ಅದು 7 ರೂಪವನ್ನು ತಳೆದು ರಥವನ್ನು ಎಳೆಯುತ್ತೆ. ಕುದುರೆ ಒಂದೇ ಆದರೂ 7 ರೂಪವನ್ನು ಆ ಕುದುರೆ ತಳೆಯುತ್ತೆ. ಅದಕ್ಕೋಸ್ಕರವಾಗಿ ಸಪ್ತಾಶ್ವರಥವಾಹನ ಅಂತ ಅವನ ಕರೆಯೋದು. ಸಪ್ತಮ್ಯಾಂ ಸ್ಥಾನಮಾಚರೇತ್ ಅಂತ ಹೇಳೋ ಸಂದರ್ಭದಲ್ಲಿ ಸಪ್ತಾಶ್ವರಥವಾಹನ ಅಂತ ಸೂರ್ಯನನ್ನು ಕರೀತಕ್ಕಂಥದ್ದು. 7 ಕುದುರೆಗಳು ಅಂತ ಹೇಳಿದರೆ ಅದು ಒಂದೇ ಕುದುರೆ 7 ರೂಪವನ್ನು ತಾಳೋದು. ಅರುಣ ಇದರ ಸಾರಥಿ. ಅವನು ಸೂರ್ಯನ ಮುಂದೆ ಕುಳಿತಿದ್ದಾನೆ, ಆದರೆ ಬೇರೆ ಸಾರಥಿಯರಂತೆ ಅವನು ಯಜಮಾನನಿಗೆ ಬೆನ್ನು ಹಾಕಿ ಕೂತಿಲ್ಲ. ಅವನು ಬೆನ್ನು ಹಾಕಿ ಕೂತಿಲ್ಲ, ಅಭಿಮುಖವಾಗಿ ಕೂತಿದ್ದಾನೆ. ಬಹಳ ಸ್ವಾರಸ್ಯ. ಸಾರಥಿಯಾದವನು ಆ ಕಡೆ ನೋಡಬೇಕಲ್ಲ ಅಂತ ಆ ಕಡೆ ನೋಡ್ತಾ ಇಲ್ಲ, ಎದುರುಗಡೆ ರಸ್ತೆ ನೋಡೋದು ಇಲ್ಲವೇ ಇಲ್ಲ, ಅದು ಹೋಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ. ಆಯಿತಾ, ಗೊತ್ತು ಅವನಿಗೆ ಹೇಗೆ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಯಾವ ಕಾಲದಲ್ಲಿ ಎಷ್ಟೊತ್ತು ಎಲ್ಲೆಲ್ಲಿ ಹೋಗುತ್ತೆ ಅಂತ. ಅದಕ್ಕೋಸ್ಕರವಾಗಿ ಸೂರ್ಯನನ್ನೇ ನೋಡ್ತಾ ಸೂರ್ಯನಿಗೆ ಅಭಿಮುಖವಾಗಿ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅಂದರೆ ಇನ್ನೊಂದು ರೀತಿ ಹೇಳಿದರೆ
ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ರಥವನ್ನು ಓಡಿಸ್ತಾನೆ. ಪಶ್ಚಿಮಾಭಿಮುಖವಾಗಿ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ರಥವನ್ನು ಓಡಿಸ್ತಾನೆ. ಸೂರ್ಯ ರಥದಲ್ಲಿ ಹೆಬ್ಬೆರಳಿನ ಗಂಟಿನಷ್ಟು ಗಾತ್ರದ, ನಮ್ಮ ಹೆಬ್ಬೆರಳೇನಿದೆ ಅದರ ಗಂಟಿನಷ್ಟು ಗಾತ್ರದ 60,000 ಮಂದಿ ಇದ್ದಾರೆ. ಯಾರವರು? ಋಷಿಗಳು. ಆ ಋಷಿಗಳ ಹೆಸರೇನು? ವಾಲಖಿಲ್ಯರು ಅಂತ ಕರೀತಾರೆ. ಅವರು ಸೌರಮಂತ್ರಗಳಿಂದ ಸೂರ್ಯಾಂತರ್ಗತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಹಾಗೆಯೇ ಬೇರೆ ಋಷಿಗಳು, ಗಂಧರ್ವರು ಮೊದಲಾದವರು 7 ಮಂದಿಗಳ 12 ಗುಂಪುಗಳು 12 ಮಾಸಗಳಲ್ಲಿ ಸೂರ್ಯಾಂತರ್ಗತನನ್ನು ಉಪಾಸನೆ ಮಾಡ್ತಾರೆ. 60,000 ವಾಲಖಿಲ್ಯರು, ಅದರ ಜೊತೆಗೆ ಋಷಿಗಳು, ಗಂಧರ್ವರು ಮೊದಲಾದವರು ಕೂಡ 7 ಮಂದಿ. ಅವರು ಬೇರೆ ಬೇರೆ ಮಾಸದಲ್ಲಿ ಬೇರೆ ಬೇರೆ 7 ಮಂದಿಗಳ ಒಂದು ಗುಂಪು ಬರುತ್ತೆ. ಹೀಗೆ 12 ಮಾಸಗಳಲ್ಲಿ 12 ಗುಂಪುಗಳಾಗಿ ಬಂದು ಸೂರ್ಯಾಂತರ್ಗತನನ್ನು ಉಪಾಸನೆ ಮಾಡ್ತಾರೆ. ಈ ಸೂರ್ಯರಥದ ವೇಗ ಒಂದು ಕ್ಷಣಕ್ಕೆ 2,000 ಯೋಜನ ಮತ್ತು 2 ರಹದಾರಿ. ಇಷ್ಟು ವೇಗದಲ್ಲಿ ಸೂರ್ಯರಥ ಓಡುತ್ತೆ ಅಂತ ನಮ್ಮ ಹಿಂದಿನವರ ಒಂದು ಲೆಕ್ಕಾಚಾರ ಚಿಂತನೆಯಲ್ಲೇ ಇದೆ. 22ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಸೂರ್ಯನ ರಥ ಹೋಗ್ತಾ ಇದೆ, ಅದು ಪ್ರದಕ್ಷಿಣಾಕಾರವಾಗಿ ಸುತ್ತತ್ತೆ. ಆದರೆ ಎಲ್ಲ ಕಡೆಯೂ ಅಷ್ಟೇ ಪ್ರದಕ್ಷಿಣಾಕಾರವಾಗಿ ಕುಂಬಾರ ಚಕ್ರ ಸುತ್ತತ್ತೆ. ಆ ಪ್ರದಕ್ಷಿಣಾಕಾರವಾಗಿ ಸುತ್ತುವ ಕುಂಬಾರ ಚಕ್ರದ ಮೇಲೆ ಇರುವೆ ಇದೆ ಅಂತ ಇಟ್ಕೊಳ್ಳೋಣ. ಆ ಇರುವೆ ಅಪ್ರದಕ್ಷಿಣವಾಗೂ ಸುತ್ತಬಹುದು, ಒಳಗಡೆ ಇರೋ ಇರುವೆ ಅಪ್ರದಕ್ಷಿಣವಾಗೂ ಸುತ್ತಬಹುದು. ಹಾಗೆ ಸೂರ್ಯ ನಕ್ಷತ್ರ ರಾಶಿಗಳ ಜೊತೆಗೆ ಮೇರುವಿಗೆ ಪ್ರದಕ್ಷಿಣವಾಗಿ ಸುತ್ತಾ ಇರಬೇಕಾಗಿದ್ದರೆ ರಾಶಿಗೆ ಅಭಿಮುಖವಾಗಿದ್ದಾಗ ಅಪ್ರದಕ್ಷಿಣವಾಗಿಯೂ ಸಂಚರಿಸ್ತಾನೆ. ಹಾಗೆಯೇ ಬೇರೆ ಗ್ರಹಗಳಿಗೂ ಬೇರೆ ಬೇರೆ ನಕ್ಷತ್ರ ರಾಶಿಗಳಲ್ಲಿ ಗತಿ ಇದೆ. ಸೂರ್ಯ 12 ರಾಶಿಗಳಲ್ಲಿ ಸಂಚಾರ ಮಾಡುವಾಗ 12 ಸೌರಮಾಸಗಳು, ಮೇಷ ವೃಷಭ ಮೊದಲಾದ 12 ಸೌರಮಾಸಗಳು. ಒಂದು ವರ್ಷದಲ್ಲಿ ಸೂರ್ಯ ಒಮ್ಮೆ ಮೇಷಾದಿ 12 ರಾಶಿಗಳಲ್ಲೂ ಕೂಡ ಸಂಚಾರ ಮಾಡ್ತಾನೆ. ನಕ್ಷತ್ರ ಗ್ರಹ ಇವುಗಳ ಗತಿಗಳು ಕೂಡ ಸೂರ್ಯಗತಿಗೆ ಅಧೀನ. ಆದ್ದರಿಂದ ಸೂರ್ಯಗತಿಯ ಕಾಲವನ್ನೇ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ ಹೀಗೆಲ್ಲ ಕರೀತಾ ಇದ್ದಾರೆ. ಅದಾದ ಮೇಲೆ ಸೂರ್ಯಮಂಡಲಕ್ಕಿಂತ 1,00,000 ಯೋಜನದಷ್ಟು ಮೇಲೆ ಚಂದ್ರಮಂಡಲವಿದೆ. ಆಯಿತಾ? ಸೂರ್ಯ 1 ವರ್ಷ ಕಾಲ ಕ್ರಮಿಸುವ 12 ರಾಶಿಗಳನ್ನು ಚಂದ್ರ ಒಂದೇ ತಿಂಗಳಲ್ಲಿ ಕ್ರಮಿಸುತ್ತಾನೆ. ಚಂದ್ರನಿಗೆ 16 ಕಲೆಗಳಿವೆ. ಅವನು ಮನೋಭಿಮಾನಿ, ಅನ್ನವೃದ್ಧಿಕರ. ಚಂದ್ರನಿಗಿಂತ 1,00,000 ಯೋಜನ ಮೇಲೆ ಬೇರೆ ನಕ್ಷತ್ರಗಳಿವೆ. ನಕ್ಷತ್ರಗಳಿಗೆ ಪ್ರದಕ್ಷಿಣಗತಿ ಮಾತ್ರ, ಅಪ್ರದಕ್ಷಿಣಗತಿ ಇಲ್ಲ. ಆ ನಕ್ಷತ್ರಗಳಿಗಿಂತ 2,00,000 ಯೋಜನ ಎತ್ತರದಲ್ಲಿ ಶುಕ್ರನಿದ್ದಾನೆ. ಇವನಿಗೆ ಶೀಘ್ರ, ಮಂದ, ಸಮಗತಿ 3 ಇದೆ. ಶುಭಗ್ರಹ ಮಳೆಯನ್ನು ಉಂಟು ಮಾಡಿಸ್ತಾನೆ. ಬುಧನೂ ಕೂಡ ಶುಭಗ್ರಹನೇ. ಅವನು ಶುಕ್ರನಿಗಿಂತ 2,00,000 ಯೋಜನ ಎತ್ತರದಲ್ಲಿ ಇದ್ದಾನೆ. ಬುಧನಿಗಿಂತ 2,00,000 ಯೋಜನ ಎತ್ತರದಲ್ಲಿ ಕುಜಗ್ರಹ, ಅವನು ಅಶುಭ ಸೂಚಕ. ಇವನಿಗಿಂತ 2,00,000 ಯೋಜನ ಮೇಲೆ ಬೃಹಸ್ಪತಿ, ಬ್ರಾಹ್ಮಣ ಕುಲಕ್ಕೆ ವಿಶೇಷವಾಗಿ ಅನುಕೂಲ. ಪ್ರತಿಯೊಂದು ರಾಶಿಯಲ್ಲಿ 1 ವರ್ಷ ಕಾಲ ಇರ್ತಾನೆ. ಬೃಹಸ್ಪತಿಗಿಂತ 2,00,000 ಯೋಜನ ಎತ್ತರದಲ್ಲಿ ಶನೈಶ್ಚರ 30 ತಿಂಗಳ ಕಾಲ ಒಂದೊಂದು ರಾಶಿಯಲ್ಲಿ ಇರ್ತಾನೆ. ಈತ ಅಶಾಂತಿ ಸೂಚಕ. ಈತನಿಗಿಂತ 11,00,000 ಯೋಜನ ಎತ್ತರದಲ್ಲಿ ಸಪ್ತರ್ಷಿ ಮಂಡಲ. ಲೋಕಾನುಗ್ರಹಕ್ಕಾಗಿ ಸಪ್ತರ್ಷಿಗಳು ಶಿಂಶುಮಾರನಿಗೆ ಪ್ರದಕ್ಷಿಣೆ ಬರ್ತಾ ಇರ್ತಾರೆ. ಇವರಿಗಿಂತ 13,00,000 ಯೋಜನೆ ಎತ್ತರದಲ್ಲಿ ಶಿಂಶುಮಾರನ ಪರಮಪದವಿದೆ. ಅಲ್ಲಿ ಧ್ರುವ ಭಗವಂತನ ಉಪಾಸನೆ ಮಾಡ್ತಾ ಮಹರ್ಲೋಕವಾಸಿಗಳಿಗೆ ತತ್ವೋಪದೇಶ ಮಾಡ್ತಾ ಇದ್ದಾನೆ. ಎಲ್ಲ ಜ್ಯೋತಿಗಣಗಳೂ ಅಂತರಿಕ್ಷದಲ್ಲಿ ಸುತ್ತಲೂ ಮೇಟಿ ಕಂಬದಂತೆ ಆಶ್ರಯವಾಗಿರೋದು ಧ್ರುವ ನಕ್ಷತ್ರ. ವಾಯುಪಾಶದಿಂದ ಬದ್ಧವಾಗಿ ಎಲ್ಲ ಜ್ಯೋತಿರ್ಮಂಡಲಗಳು ಧ್ರುವದ ಸುತ್ತಲೂ ತಮ್ಮ ಕಕ್ಷೆಯಲ್ಲಿ ಸದಾ ಸುತ್ತುತ್ತವೆ. ಚೇಳಿನ ಆಕಾರದಲ್ಲಿ ಇರುವ ಶಿಂಶುಮಾರನೇ
ತನ್ನ ಅವಯವಗಳಲ್ಲಿ ಎಲ್ಲ ಜ್ಯೋತಿರ್ಮಂಡಲಗಳನ್ನು ಧರಿಸಿದ್ದಾನೆ. ಬಾಲದ ತುದಿಯಲ್ಲಿ ಧ್ರುವ ನಕ್ಷತ್ರವನ್ನು ಧರಿಸಿದ್ದಾನೆ. ಸರ್ವದೇವತೆಗಳಿಗೂ ಆಧಾರನಾದ ಶಿವಕುಮಾರನನ್ನು 3 ಸಂಧ್ಯೆಗಳಲ್ಲಿ ಉಪಾಸನೆ ಮಾಡಬೇಕು, ಪೂಜಿಸಬೇಕು. ಅದರಿಂದ 3 ಕಾಲಗಳಲ್ಲಿ ಉಂಟಾಗುವ ಪಾಪಗಳ ಪರಿಹಾರವಾಗುವುದು ಅಂತ 22ನೇ ಅಧ್ಯಾಯದಲ್ಲಿ ಬರುತ್ತೆ. 23ನೆಯ ಅಧ್ಯಾಯದಲ್ಲಿ ಸೂರ್ಯನಿಗಿಂತ ಕೆಳಗೆ 10,000 ಯೋಜನ ದೂರದಲ್ಲಿ ಯಾರಿದ್ದಾನೆ? ರಾಹು ಸಂಚರಿಸುತ್ತಾನೆ. ಇವನು ಪರ್ವಗಳಲ್ಲಿ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಏನಾಗತ್ತೆ? ಸೂರ್ಯ ಮತ್ತು ಚಂದ್ರಗ್ರಹಣವನ್ನು ಮಾಡುತ್ತಾನೆ. ಆಗ ಸೂರ್ಯಚಂದ್ರ ರಕ್ಷಣೆಗೆ ಶ್ರೀಹರಿಯ ಸುದರ್ಶನ ಚಕ್ರ ಪ್ರಾದುರ್ಭವಿಸುವುದು. ರಾಹು 1 ಮುಹೂರ್ತ ಕಾಲ ನಿಂತು ಚಕ್ರಾಯುಧದಿಂದ ದೂರ ಸರಿಯುತ್ತಾನೆ. ಚಕ್ರ ಪ್ರಾದುರ್ಭಾವ ಕಾಲವಾದ್ದರಿಂದ ಗ್ರಹಣಕಾಲ ಪುಣ್ಯಕರವಾಗಿದೆ. ರಾಹುಮಂಡಲಕ್ಕಿಂತ 10,000 ಯೋಜನ ಕೆಳಗೆ ಸಿದ್ಧಕಾರಣ ವಿದ್ಯಾಧರ ಲೋಕಗಳು, ಅವುಗಳಿಗೂ ಕೆಳಗೆ ಯಕ್ಷರಾಕ್ಷಸ ಭೂತಾದಿಗಳ ವಿಹಾರ ಪ್ರದೇಶವಾದ ಅಂತರಿಕ್ಷ. ಅಲ್ಲಿಯವರೆಗೆ ಗಾಳಿ ಬೀಸುತ್ತದೆ, ಮೋಡಗಳು ಚಲಿಸುತ್ತವೆ. ಅಲ್ಲಿಂದ ಕೆಳಗೆ 100 ಯೋಜನದಷ್ಟು ಹಕ್ಕಿಗಳು ಹಾರುವ ಭೂಲೋಕದ ಪ್ರದೇಶವಾಗಿದೆ. ಭೂಲೋಕದಿಂದ ಕೆಳಗಡೆ 7 ಪಾತಾಳ ಲೋಕಗಳಿವೆ. ಅವುಗಳಲ್ಲಿ ಮೊದಲನೆಯದ್ದು ಅತಲ್ ಲೋಕ. ಇಲ್ಲಿ ಮಯಾಸುರನ ಪುತ್ರನಾದ ಬಲ ಅಧಿಪತಿಯಾಗಿ ಇದ್ದಾನೆ. ಈತ 96 ಬಗೆಯ ಮಾಯಗಳನ್ನು ಸೃಷ್ಟಿ ಮಾಡಿದ್ದಾನೆ. ಬಾಯಿಯ ಆಕಳಿಕೆಯಿಂದಲೇ ಸ್ವೈರಿಣಿ, ಕಾಮಿನಿ, ಪುಂಸ್ಥಲಿ ಎಂಬುವ 3 ಬಗೆಯ ವೇಶ್ಯಾಸ್ತ್ರೀಯರನ್ನು ಹುಟ್ಟಿಸಿದ್ದಾನೆ. ವಿತಲದಲ್ಲಿ ಹಾಟಕೇಶ್ವರ ಶಿವ ಪಾರ್ವತಿ ಸಮೇತ ವಿಹಾರ ಮಾಡ್ತಾನೆ. ಸುತಲದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಅವನ ಅರಮನೆ ದ್ವಾರದಲ್ಲಿ ಭಗವಂತನಿದ್ದಾನೆ. ತಲಾತಲದಲ್ಲಿ ತ್ರಿಪುರಾಧಿಪತಿಯಾದ ಮಯಾಸುರ ಇದ್ದಾನೆ. ಮಹಾತಲದಲ್ಲಿ ಕದ್ರುಪುತ್ರರಾದ ಕ್ರೋಧವಶರೆಂಬ ಸರ್ಪಗಳು, ಕುಹಕ, ತಕ್ಷಕ, ಕಾಲಿಯ ಮುಂತಾದವರು ಇವರಲ್ಲಿ ಪ್ರಧಾನರು. ರಸಾತಲದಲ್ಲಿ ಪಣಿ, ನಿವಾತ ಕವಚ, ಕಾಲಕೇಯ ಮುಂತಾದ ರಾಕ್ಷಸರು. ಪಾತಾಳದಲ್ಲಿ ವಾಸಿಕಿ ಮುಂತಾದ ಸರ್ಪಗಳು. ಇನ್ನೂ ಕೆಳಗೆ 30,000 ಯೋಜನ ದೂರದಲ್ಲಿ ಶೇಷದೇವ ಭೂಮಿಯನ್ನು ಧರಿಸಿ ನಿಂತಿದ್ದಾನೆ. ಲಯಕಾಲದಲ್ಲಿ ಅವನ ಭ್ರೂಮಧ್ಯದಿಂದ ತ್ರಿಶೂಲಪಾಣಿ ರುದ್ರ ಹೊರಗೆ ಬರುತ್ತಾನೆ. ಈ ಶೇಷದೇವನ ಮಹಿಮೆಯನ್ನು ಬ್ರಹ್ಮನ ಸಭೆಯಲ್ಲಿ ಬ್ರಹ್ಮಪುತ್ರರಾದ ನಾರದರು ಹಾಡಿ ಹೊಗಳುತ್ತಾರೆ ಅನ್ನೋಲ್ಲಿಗೆ 23ನೇ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. 24ನೇ ಅಧ್ಯಾಯ ವಿಶೇಷವಾಗಿ ರಾಜ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಏನು ಅಂತ ಹೇಳಿದರೆ, ಈ ಒಂದು ಲೋಕದಲ್ಲಿ ವೈಲಕ್ಷಣ್ಯ ಇದೆ, ಆ ವೈಲಕ್ಷಣ್ಯಕ್ಕೆ ಸಿಗುವ ಫಲ ಅದು ಹೇಗೆ ಅಂತ. ಅದಕ್ಕೋಸ್ಕರವಾಗಿ ಅವರು ಹೇಳ್ತಾರೆ, ಅನಾದಿ ಅವಿದ್ಯಾ ವಿಷಯಕಾಮನೆಗಳಿಂದ ಯುಕ್ತರಾದ ನೀವರಿಗೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಪುಣ್ಯ ಪಾಪ ಕರ್ಮಗಳು, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಲೋಕಗಳು ಸಿಗತ್ತೆ ಅಂತ. ರಾಜ ಪುನಃ ಪ್ರಶ್ನೆ ಮಾಡ್ತಾನೆ, ಈ ನರಕ ಅಂದರೆ ಏನು? ಭೂಮಿಯ ಮೇಲಿರುವ ಕೆಲವು ಪ್ರದೇಶಗಳೇ, ಅಥವಾ 3 ಲೋಕಕ್ಕಿಂತ ಆಚೆ ಇದಿವೆ, ಅಥವಾ ನಡುವೆ ಎಲ್ಲಾದರೂ ಇದೆಯೇ ಅಂತ. ಅದಕ್ಕೆ ಉತ್ತರ ಕೊಡ್ತಾ ವಿಶೇಷವಾದ ಒಂದು ನರಕದ ವರ್ಣನೆಯನ್ನು ನಮಗೆ ಶುಕಾಚಾರ್ಯರು ಮಾಡಿಸ್ತಾರೆ. ಮೂಲೋಕದ ನಡುವೆ, 3 ಲೋಕಗಳ ನಡುವೆ ದಕ್ಷಿಣ ದಿಕ್ಕಿನಲ್ಲಿ ಭೂಮಿಗಿಂತ ಕೆಳಗೆ ಗರ್ಭೋದಕದ ಮೇಲೆ ನರಕಗಳಿವೆ. ಅದೇ ದಿಕ್ಕಿನಲ್ಲಿ ಅಗ್ನಿಶ್ವಾತ್ತರೆ ಮುಂತಾದ ಪಿತೃಗಣದವರು ಬಲು ಏಕಾಗ್ರತೆಯಿಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ತಮ್ಮ ಕುಲದವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ವಾಸ ಮಾಡಿಸ್ತಾ ಇದ್ದಾರೆ ಅಂತ. ಅದು ಪ್ರಾರಂಭದ ಒಂದು ಪ್ರಶ್ನೋತ್ತರ. ಅಲ್ಲಿ ಮತ್ತೆ ನರಕದಲ್ಲಿ ಯಾರಿದ್ದಾನೆ? ಪಿತೃಗಳಿಗೆ ಅಧಿಪತಿಯಾದ ಯಮದೇವನಿದ್ದಾನೆ. ಪಾಪಿಗಳಿಗೆ ಅವರ ಪಾಪಾನುಸಾರ ಶಿಕ್ಷೆಯನ್ನು ಕೊಡ್ತಾನೆ. ನರಕಗಳು ಬೇಕಾದಷ್ಟು ಇದ್ದರೂ ಪ್ರಧಾನವಾದ ನರಕಗಳು 28.
ಇನ್ನೊಬ್ಬರ ಹಣ ಹೆಂಡತಿ ಮಕ್ಕಳನ್ನು ಅಪಹರಿಸಿದರೆ ತಾಮಿಸ್ರ ಎನ್ನುವ ನರಕ. ಇನ್ನೊಬ್ಬರ ಹತ್ಯೆ ಮಾಡಿ ಎಲ್ಲವನ್ನೂ ಅಪಹರಿಸಿದರೆ ಅಂಧತಾಮಿಸ್ರವೆನ್ನುವ ನರಕ. ಎಲ್ಲ ಪ್ರಾಣಿಗಳಿಗೆ ದ್ರೋಹ ಮಾಡಿದರೆ ರೌರವವೆಂಬ ನರಕ. ಎಲ್ಲ ಪ್ರಾಣಿಗಳಿಗೆ ಇನ್ನೂ ಹೆಚ್ಚಿನ ದ್ರೋಹ ಮಾಡಿದರೆ ಮಹಾರೌರವ. ಪಶುಪಕ್ಷಿ ಪ್ರಾಣಿಗಳನ್ನು ಬೇಯಿಸಿದರೆ ಕುಂಭೀಪಾಕ. ತಂದೆ ತಾಯಿ ಬ್ರಾಹ್ಮಣರಿಗೆ ದ್ರೋಹ ಮಾಡಿದರೆ ಕಾಲಸೂತ್ರವೆಂಬ ನರಕ. ಪಾಷಂಡಿಗಳಿಗೆ ಅಸಿಪತ್ರವನವೆಂಬ ನರಕ. ರಾಜ ನಿರಪರಾಧಿಗಳಿಗೆ ದಂಡ ವಿಧಿಸಿದರೆ ಅಥವಾ ಬ್ರಾಹ್ಮಣನಿಗೆ ದೇಹದಂಡನ ಮಾಡಿದರೆ ಸೂಕರ ಮುಖವೆಂಬ ನರಕ. ಸೊಳ್ಳೆ ತಗಣಿಗಳಂಥ ಕ್ಷುದ್ರ ಜಂತುಗಳನ್ನು ಕೊಲ್ಲೋದರಿಂದ ಅಂಧಕೂಪವೆಂಬ ನರಕ. ಪಂಚಯಜ್ಞ ಮಾಡದೆ ಉಂಡರೆ ಕ್ರಿಮಿಭೋಜನವೆಂಬ ನರಕ. ಬಂಗಾರ ಕದ್ದರೆ ಸಂದಂಶವೆಂಬ ನರಕ. ಅಗಮ್ಯ ಅಗಮನದಿಂದ ಯಾರನ್ನ ಸೇರಬಾರದೋ ಅವರನ್ನು ಸೇರಿದಾಗ ತಪ್ತಸೂರ್ಮಿ ಎನ್ನುವ ನರಕ. ಕಂಡ ಸ್ತ್ರೀಯರ ಸಂಕಲದಿಂದ ವಜ್ರಕಂಟಕ ಶಾಲ್ಮಲಿ ಎನ್ನುವ ನರಕ. ರಾಜನೇನಾದರೂ ಪಾಷಂಡಿಯಾಗಿ ವರ್ತಿಸಿದರೆ ವೈತರಣಿ ಎನ್ನುವ ನರಕ. ನೀಚಜಾತಿ ಸ್ತ್ರೀ ಸಂಘದಿಂದ ಪೂಯೋದವೆನ್ನುವ ನರಕ. ಬೇಟೆಯ ನಿಯಮ ಉಲ್ಲಂಘಿಸಿ ಮೃಗಹತ್ಯೆ ಮಾಡಿದರೆ ಪ್ರಾಣರೋಧ ಎನ್ನುವ ನರಕ. ದಂಭಾಚಾರದ ಯಜ್ಞದಲ್ಲಿ ಪಶುವಧೆಯೆ ಮಾಡಿದರೆ ವಿಷಸನ ಎನ್ನುವ ನರಕ. ದ್ವಿಜನು ಸಜಾತೀಯ ಪತ್ನಿಗೆ ಕಾಮಾಂಧತೆಯಿಂದ ರೇತಪಾನ ಮಾಡಿಸಿದರೆ ಲಾಲಾಭಕ್ಷವೆಂಬ ನರಕ. ರಾಜ ದರೋಡೆ ಮಾಡಿದರೆ ಸಾರಮೇಯಾದನವೆನ್ನುವ ನರಕ. ಸುಳ್ಳು ಸಾಕ್ಷಿ ಹೇಳಿದರೆ ಅವೀಚಿಪೂರವೆನ್ನುವ ನರಕ. ಬ್ರಾಹ್ಮಣ ಮದ್ಯಪಾನ ಮಾಡಿದರೆ ಅಯಪಾನವೆಂಬ ನರಕ. ಉತ್ತಮರನ್ನು ಗೌರವಿಸಿದ್ದರೆ ಕ್ಷಾರಕರ್ದಮವೆಂಬ ನರಕ. ಕ್ಷುದ್ರ ದೇವತೆಗಳಿಗೆ ನರಬಲಿ ಕೊಟ್ಟರೆ ರಕ್ಷೋಗಣ ಭೋಜನವೆಂಬ ನರಕ. ನಿರಪರಾಧಿಗಳನ್ನು ವಂಚಿಸಿ ಶೂಲಕ್ಕೆ ಏರಿಸಿದರೆ ಶೂಲಪ್ರೇತವೆನ್ನುವ ನರಕ. ಸರ್ಪಗಳಂತೆ ಅತಿಕ್ರೂರನಾದರೆ ದಂದಶೂಕವೆಂಬ ನರಕ. ಹಳ್ಳದಲ್ಲಿ ಹಾಕಿ ಉಸಿರು ಕಟ್ಟಿಸಿ ಸಾಯಿಸಿದರೆ ಅವಟ ನಿರೋಧವೆಂಬ ನರಕ. ಅತಿಥಿಗಳನ್ನು ಕೋಪದಿಂದ ದಿಟ್ಟಿಸಿದರೆ ಪರ್ಯಾವರ್ತನವೆಂಬ ನರಕ. ಎಲ್ಲರನ್ನೂ ಸಂಶಯದೃಷ್ಟಿಯಿಂದ ಕಂಡು ಬ್ರಹ್ಮರಾಕ್ಷಸನಂತೆ ಹಣವನ್ನು ಭದ್ರವಾಗಿರಿಸಿದರೆ ಸೂಚಿಮುಖವೆಂಬ ನರಕ. ಹೀಗೆ ಎಲ್ಲ ಪಾಪಿಗಳಿಗೂ ಒಂದಲ್ಲ ಒಂದು ನರಕ ಕಾದಿರುತ್ತದೆ. ಹಾಗೆ ಪುಣ್ಯವಂತರು ಸ್ವರ್ಗಕ್ಕೆ ಹೋಗುತ್ತಾರೆ. ಸ್ವರ್ಗ ನರಕಗಳಲ್ಲಿ ಪುಣ್ಯ ಪಾಪಗಳನ್ನು ಅನುಭವಿಸಿದ ಬಳಿಕ ಅವುಗಳ ಶೇಷದಿಂದ ತಿರುಗಿ ಜನ್ಮವೆತ್ತಲು ಭೂಮಿಗೆ ಬರುತ್ತಾರೆ. ಇದು ಬ್ರಹ್ಮಾಂಡ, ಪರಮಾತ್ಮನ ಮಹಾಪ್ರತಿಮೆ. ಅದರ ಚಿಂತನೆಯಲ್ಲಿ ಏಕಾಗ್ರತೆಯನ್ನು ಪಡೆದ ಮನಸ್ಸು ಬಿಂಬಧ್ಯಾನದಲ್ಲಿ ಶಕ್ತವಾಗುತ್ತದೆ ಅಂತ ಅಲ್ಲಿಗೆ ಪಂಚಮಸ್ಕಂಧದ 24ನೇಯ ಅಧ್ಯಾಯದ ಚಿಂತನೆ ಮುಗಿಯುತ್ತೆ. ಅಲ್ಲಿಗೆ ಪಂಚಮಸ್ಕಂಧದ ಚಿಂತನೆಯೂ ಕೂಡ ಮುಗಿಯುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶೇಷ ಚಿಂತನೆಗಳನ್ನು ನಾವೀಗ ನರಕದ ವರ್ಣನೆಯ ಬಗ್ಗೆ ನಾವು ನೋಡೋಣ. ಅದಾದ ಮೇಲೆ ತಾತ್ಪರ್ಯದ ವಿಚಾರಗಳು ಮತ್ತು ಕಡೆಯದಾಗಿ ಸಂದೇಶವೇನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲಿ ವಿಶೇಷವಾಗಿ 10 ಬಗೆಯ ನರಕಗಳ ವಿಚಾರಗಳನ್ನು ನೋಡಿದ್ದೇವೆ. ಭೂಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿ ಅಸತ್ಕರ್ಮಗಳಲ್ಲಿ ಜೀವನವನ್ನು ಸಾಗಿಸಿದವನಿಗೆ ದೊರೆಯಬಹುದಾದ ಶಿಕ್ಷೆಗಳ ವಿವರವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಹಸದ್ಭಿ ಕ್ರಿಯತೆ ಕರ್ಮ ರುದದ್ಭಿರನುಭೂಯತೆ. ಯಾವತ್ತೂ ಕೆಟ್ಟ ಕೆಲಸ ಮಾಡಬೇಕಾಗಿದ್ದರೆ ನಗುತ್ತಾ ನಗುತ್ತಾ ಮಾಡ್ತೀವಿ, ಅದರ ಫಲವನ್ನು ಅಳ್ತಾ ಅನುಭವಿಸಬೇಕು ಅಂತ. ಭೂಲೋಕದಲ್ಲೂ ನರಕ ಇದೆ, ಅದನ್ನು ನಮಗೆ ಹೇಳಿದ್ದಾರೆ ಹಿಂದೆ. ಈಗಾಗಲೇ ಎಲ್ಲೂ ನರಕವನ್ನು ನಾವು ಸೃಷ್ಟಿ ಮಾಡ್ಕೋಬಹುದು ಅಂತ. ಹೌದು, ಅದು ಮನೆಯಲ್ಲೂ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಮಾಡ್ಕೋಬೋದು. ಅಥವಾ ಒಂದು ರೀತಿಯಿಂದ ನರಕದ ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಆಗತ್ತೆ, ಇಲ್ಲ ಅಂತಲ್ಲ. ಅದಲ್ಲದೆ ಬೇರೆ ನರಕಗಳ ವಿಚಾರವನ್ನು ಕೂಡ ಹೇಳಿದ್ದಾರೆ. ದುಷ್ಕರ್ಮಗಳನ್ನು ಅತಿಯಾಗಿ ಆಚರಿಸಿದಲ್ಲಿ ಈ ಬದುಕಿನಲ್ಲೇ ಜೀವನದಲ್ಲೇ ನರಕಯಾತನೆಯನ್ನು ಅನುಭವಿಸುತ್ತೇವೆ. ಮರಣಾನಂತರವೂ ಕೂಡ ಭಯಂಕರವಾದ ನರಕಗಳಲ್ಲಿ ಬಿದ್ದು ಉಗ್ರವಾದ ಶಿಕ್ಷೆಗಳಿಗೆ ತುತ್ತಾಗ್ತೇವೆ. ಅದು ಮಾನವ ರಾಜ್ಯದಲ್ಲಿ ಅಕೃತ್ಯವನ್ನು ಎಸಗಿದಾಗ ಕೆಲವೊಮ್ಮೆ ತಪ್ಪಿಸಿಕೊಂಡು ಬಿಡಬಹುದು. ಇಲ್ಲಿ ಇರುವ ಎಲ್ಲ ವ್ಯವಸ್ಥೆಗಳಿಂದ ಏನೇನೋ ತಪ್ಪು ಆಗಬಹುದು, ಇಲ್ಲ ಅಂತಲ್ಲ. ಆದರೆ
ದೇವರ ಒಂದು ಸಾಮ್ರಾಜ್ಯ, ಅವನ ಅಧೀನದಲ್ಲಿರುವ ಯಮದೇವನ ಸಾಮ್ರಾಜ್ಯ. ಅಲ್ಲಿ ನಾವು ಕಾನೂನುಬಾಹಿರವಾದ ಚಟುವಟಿಕೆಗಳನ್ನು ಮಾಡಿ ತಪ್ಪಿಸಿಕೊಳ್ಳೋ ವಿಚಾರ ಇಲ್ಲ. ಇಲ್ಲಿ ಹಿಂಸೆ, ಕಳ್ಳತನ, ಕ್ರೌರ್ಯ, ಮೋಸಗಳನ್ನು ಎಸಗಿದರೂ ಹಣದ ಪ್ರಭಾವದಿಂದ ಅಥವಾ ಬೇರೆ ವಶೀಲಿಬಾಜಿಯಿಂದ ತಪ್ಪಿಸಿಕೊಂಡು ಬಿಡ್ತೇವೆ. ಆದರೆ ಭಗವಂತನ ಸಾಮ್ರಾಜ್ಯದಲ್ಲಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲ ನಮ್ಮ ತಪ್ಪುಗಳನ್ನು, ಒಪ್ಪುಗಳನ್ನು, ಪುಣ್ಯ ಪಾಪಗಳನ್ನು ಸರಿಯಾದ ರೀತಿಯಲ್ಲಿ ಎಲ್ಲ ದಾಖಲಿಸಿಕೊಂಡಿರ್ತಾರೆ. ಅದಕ್ಕನುಗುಣವಾಗಿ ಶಿಕ್ಷೆಯನ್ನು ವಿಧಿಸ್ತಾರೆ. ಆದ್ದರಿಂದ ಈ ಎಚ್ಚರ ನಮ್ಮನ್ನು ವಿಶೇಷವಾಗಿ ನಾವು ಇಟ್ಟುಕೊಂಡು ಆದಷ್ಟು ಸತ್ಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ಅಂತ ಈ ದೃಷ್ಟಿಯಿಂದ ಭಾಗವತ ನರಕದ ವರ್ಣನೆ ಮಾಡಿದೆ. ಹಾವು, ಚೇಳು ಮುಂತಾದ ಉಗ್ರ ಜಂತುಗಳು, ವಿಷಜಂತುಗಳು ಆ ನರಕದಲ್ಲಿ ಕಚ್ಚತ್ತೆ. ಭಯಂಕರವಾದ ಮೃಗಗಳು ಮೈಮೇಲೆ ಎರಗಿ ಬರುತ್ತೆ. ಭೀಕರ ಅಸ್ತ್ರಶಸ್ತ್ರಗಳ ಆಕ್ರಮಣ ನಡೆಯುತ್ತೆ. ಮಲಮೂತ್ರಗಳ ಮಡುವಿನಲ್ಲಿ ಮುಳುಗುವ ಪ್ರಸಂಗವೂ ಇದೆ. ಶಿಕ್ಷೆಗಳ ಉಗ್ರ ಸ್ವರೂಪವನ್ನು ಕೇಳುವಾಗಲೇ ಮೈ ನವಿರೇಳುತ್ತೆ. ಎಷ್ಟೇ ದಂಡನೆಯನ್ನು ಇಚ್ಚಿದರೂ ಸಾಯದ ಸ್ಥಿತಿಯಲ್ಲಿ ಇರ್ತಾನೆ. ಅದೊಂದು ಯಾತನಾ ಶರೀರ. ಆ ಯಾತನಾ ಶರೀರದಲ್ಲಿ ದೇಹದ ಒಳಗಡೆ ಇರುವ ಜೀವಿಗೆ ಯಾತನೆಯಾಗತ್ತೆ, ಶರೀರಕ್ಕೇನೂ ಆಗೋದಿಲ್ಲ. ಶರೀರ ಪುನಃ ಮೊದಲಿನಂತೆ ಇರುತ್ತೆ. ಕಚ್ಚಿದರೂ ಚುಚ್ಚಿದರೂ ಭೂಲೋಕದಲ್ಲಿಯಂತೆ ಮೃತ್ಯು ಮೂರ್ಛೆಗಳಿಗೆ ತುತ್ತಾಗೋದಿಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಮೂರ್ಛೆಗೆ ಹೊಟ್ಟೋಗ್ತಾನೆ, ಆಮೇಲೆ ಏನು ಮಾಡಿದ್ರೂ ಗೊತ್ತಾಗಲ್ಲ ಅಂತ. ಅಲ್ಲಿ ಹಾಗಲ್ಲ ಆಯ್ತಾ. ಅಲ್ಲಿ ಮೂರ್ಛೆಗಳಿಗಾಗಿ ಏನೋ ಗೊತ್ತಾಗದೇ ಇರೋ ಸ್ಥಿತಿ ಅಂತಿಲ್ಲ ಆಯ್ತಾ. ಎಲ್ಲವೂ ಗೊತ್ತಾಗತ್ತೆ. ಅವನು ದುಃಖವನ್ನು ಅನುಭವಿಸ್ತಾನೇ ಬೇಕು. ಗುಟ್ಟಾಗಿ ನಡೆಸಿದ ಪಾಪಗಳಿಗೆಲ್ಲ ಯಮದಂಡದಿಂದಲೇ ಪ್ರಾಯಶ್ಚಿತ್ತ. ಅಂತಃಪ್ರಚ್ಛನ್ನ ಪಾಪಾನ ಶಾಸ್ತ್ರ ವೈವಸ್ವತೋ ಮಹಾನ್ ಅಂತ ಹೇಳ್ತಾರೆ. ಆದ್ದರಿಂದ ಸದ್ವರ್ತನೆಯ ಬದುಕನ್ನು ಸಾಗಿಸಬೇಕು ಅನ್ನೋದೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಇಲ್ಲಿ ಹೇಳಿದ್ದಾರೆ. ನಾವು ವಿಶೇಷವಾಗಿ ಹಿಂಸಿಸಬಾರದು. ಅದರಲ್ಲೂ ಪ್ರಾಣಿಗಳಿಗೆ, ಪವಿತ್ರ ಗೋಮಾತೆಯನ್ನು, ಇತರ ಪ್ರಾಣಿಗಳನ್ನು ಹಿಂಸಿಸೋದು, ಮಾಂಸ ಭಕ್ಷಿಸೋದು, ಇದೆಲ್ಲ ಮಾಡಿದರೆ ಜನ್ಮಾಂತರದಲ್ಲಿ ಪ್ರಾಣಿಗಳು ನಮ್ಮನ್ನು ಹಾಗೇ ಹಿಂಸಿಸುತ್ತೆ. ಮಾಂಸಹ ಅನ್ನೋ ಶಬ್ದದ ಅರ್ಥವೇ ಅದು. ಮಾಂ ಸಹ, ಮಾಂ ನನ್ನನ್ನು, ಸಹ ಆ ಜೀವನು ಹಿಂಸಿಸುತ್ತಾನೆ. ಅಂದರೆ ಇವತ್ತು ಒಬ್ಬ ಕೋಳಿಯನ್ನು ತಿಂದ ಅಂತ ಹೇಳಿದ್ರೆ ಕೋಳಿಯ ಒಳಗೆ ಒಬ್ಬ ಜೀವ ಇದ್ದಾನಲ್ಲ, ಆ ಜೀವ ಮುಂದೆ ಏನಾಗ್ತಾನೆ, ಮನುಷ್ಯನಾಗಿ ಹುಟ್ಟಿ, ಈ ಮನುಷ್ಯ ಯಾವ ಕೋಳಿಯನ್ನು ತಿಂದಿದ್ದ, ಇವನು ಕೋಳಿಯಾಗಿ ಪುನಃ ಹುಡ್ತಾನೆ. ಆ ಕೋಳಿಯನ್ನು ಈ ಮನುಷ್ಯನೇ ತಿಂತಾನೆ. ಪುನಃ ಹೀಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದ್ದರಿಂದಾಗಿ ಮಾಂ ನನ್ನನ್ನು ಸಹ ಅವನು ಅತ್ತಿ ತಿಂತಾನೆ. ಅದಕ್ಕೆ ಮಾಂಸಹ ಅನ್ನೋ ಶಬ್ದದ ಅರ್ಥ. ಮಾಂಸ ಅಂದರೆ ಹಾಗೆ. ಈ ಜನ್ಮದಲ್ಲಿ ನಾವು ಆ ಒಂದು ಪ್ರಾಣಿಯನ್ನು ತಿಂದರೆ ಆ ಪ್ರಾಣಿಯ ಒಳಗಡೆ ಇರೋ ಜೀವ ಮುಂದಿನ ಜನ್ಮದಲ್ಲಿ ನಮ್ಮನ್ನು ತಿನ್ನುತ್ತೆ, ನಾವು ಅವರಿಗೆ ಆಹಾರವಾಗಿರ್ತೀವಿ. ಅದಕ್ಕೋಸ್ಕರವಾಗಿ ಅಂತಹ ಹಿಂಸಾ ಪ್ರವೃತ್ತಿ, ಮಾಂಸಾಹಾರ ಭಕ್ಷಣೆಯದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅತ್ಯಂತ ಪುಣ್ಯಪ್ರದ ಕಾಮಧೇನು, ಅದನ್ನು ಹಿಂಸಿಸುವ ಪ್ರವೃತ್ತಿ ಜಗತ್ತಿನಲ್ಲಿ ನಡೆದಿದೆ. ಅದೆಲ್ಲ ಬಿಡಬೇಕು. ಹಣಕ್ಕಾಗಿ ಸ್ವಾರ್ಥ ಸಾಧನೆಗೋಸ್ಕರವಾಗಿ ಅಮಾಯಕ ಪಶುಗಳ ಮೇಲೆ ದೌರ್ಜನ್ಯ ಎಸಗೋದು ಮಹಾ ಅಪರಾಧ, ಅನರ್ಥಕಾರಿಯಾಗಿದೆ. ಹಾಗೆಯೇ ಯಾವುದೋ ಸ್ವಾರ್ಥ ಪ್ರಲೋಭನೆಗಳಿಗೋಸ್ಕರವಾಗಿ ಸ್ವಮತವನ್ನು ಬಿಟ್ಟು ಮತಾಂತರಗೊಳ್ಳುವವರಿಗೂ ಶಿಕ್ಷೆಯನ್ನು ವಿಧಿಸಿದ್ದಾರೆ. ನಮ್ಮ ಸನಾತನವಾದ ಧರ್ಮ ಸಂಸ್ಕೃತಿಗಳನ್ನು ಧಿಕ್ಕರಿಸಿ ಪಾಖಂಡ ಮತಕ್ಕೆ ಮತಾಂತರಗೊಳ್ಳೋದು ಘೋರ ಅಪರಾಧ ಅಂತ ಎನಿಸುತ್ತೆ. ಹಾಗೆ ಸರ್ಕಾರಿ ಅಧಿಕಾರಿಗಳು ನಿರಪರಾಧಿಗಳನ್ನು ವ್ಯರ್ಥವಾಗಿ ಶಿಕ್ಷಿಸಿದರೆ ಅವರಿಗೂ ಕೂಡ ನರಕಾದಿ ಅನರ್ಥಗಳು ತಪ್ಪಿದ್ದಲ್ಲ. ಮತ್ತು ವಿಶೇಷವಾಗಿ ಗೃಹಸ್ಥಾಶ್ರಮಿಗೆ ಬಹಳ ಬಹಳ ಕರ್ತವ್ಯ ಕರ್ಮಗಳು. ಅವನು ತಾನು ಗಳಿಸಿದ ಸಂಪತ್ತಿನಿಂದ ಅತಿಥಿಗಳಿಗೆ ಮಾತ್ರವಲ್ಲದೆ ಪ್ರಾಣಿಗಳಿಗೂ ಅನ್ನದಾನವನ್ನು ಮಾಡಬೇಕು. ಭಗವಂತನಿಂದ ಬಂದ ಸಂಪತ್ತನ್ನು ಭಗವಂತನ ಎಲ್ಲ ಸೃಷ್ಟಿಗೂ ಹಂಚಬೇಕು. ಯಾರಿಗೂ ನೀಡದೆ ಸ್ವಾರ್ಥಿಯಾಗಿ ತಿಂದರೆ ಅವನಿಗಿಂತ ಕೆಟ್ಟವರು ಲೋಕದಲ್ಲಿಲ್ಲ. ತಾನು ಮಾತ್ರ ಉತ್ತಮವಾದ ವೇಷಭೂಷಣಗಳನ್ನು ತೊಟ್ಟುಕೊಂಡು ಭೋಗವಿಲಾಸದಲ್ಲಿ ಮೈವರಿಯುವನು ಪಾತಕಿ ಎನಿಸುತ್ತಾನೆ. ಅಂಥವನಿಗೂ ನರಕದಲ್ಲಿ ಶಿಕ್ಷೆ ಇದೆ. ದಿನನಿತ್ಯವೂ ಕೂಡ ನಾವು ಪಂಚಯಜ್ಞಗಳನ್ನು ಆಚರಿಸಬೇಕು. ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಮಾನವಯಜ್ಞ, ಭೂತಯಜ್ಞ ಅಂತ ಕರೀತಾರೆ.
ಅದನ್ನು ಆಚರಿಸದೇ ಇದ್ದರೆ ನಾವೂ ಅಪರಾಧಿಗಳಾಗಿ ಶಿಕ್ಷೆಗೆ ಒಳಗಾಗ್ತೇವೆ. ದೈನಂದಿನ ಬದುಕಿಗೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ಮಳೆಯ ಮೂಲಕ ದೇವತೆಗಳು ನಮಗೆ ನೀಡಿ ಉಪಕರಿಸುತ್ತಾರೆ. ಆ ದೇವತೆಗಳ ಒಂದು ಪ್ರೇರಣೆಯಿಲ್ಲದೆ ನಮ್ಮ ಯಾವ ಚಟುವಟಿಕೆಗಳೂ ನಡೆಯೋದಿಲ್ಲ. ನಮ್ಮ ಸಮಗ್ರ ಬದುಕಿಗೆ ಆಧಾರ ಸ್ತಂಭದಂತೆ ದೇವತೆಗಳಿದ್ದಾರೆ. ಹೀಗೆ ನಿತ್ಯವೂ ಉಪಕಾರ ಮಾಡುವ ದೇವತೆಗಳಿಗೆ ನಾವು ಪೂಜೆ ಆರಾಧನೆಗಳನ್ನು ಕೃತಜ್ಞತೆಯಿಂದ ಪ್ರತಿನಿತ್ಯವೂ ಮಾಡಬೇಕು. ಅದೇ ದೇವಯಜ್ಞ. ಅದಾದ ಮೇಲೆ ನಮಗೆ ತತ್ವಜ್ಞಾನದ ಪರಂಪರೆಯನ್ನು ಕೊಟ್ಟವರು ಋಷಿಗಳು. ಅವರನ್ನು ನಾವು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳಬೇಕು. ನಾವು ಕೂಡ ಪಾಠ ಪ್ರವಚನದಲ್ಲಿ ತೊಡಗಿಕೊಂಡು ಋಷಿ ಮುನಿಗಳು ಕೊಟ್ಟ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಬೇಕು. ಇದನ್ನು ಋಷಿಯಜ್ಞ ಅಂತ ಕರೀತಾರೆ. ಅದಾದ ಮೇಲೆ ಪಿತೃಯಜ್ಞ. ವರ್ಷಕ್ಕೆ ಒಮ್ಮೆ ಆಚರಿಸುವ ಶ್ರಾದ್ದ ಪ್ರಕ್ರಿಯೆ ಮಾತ್ರವಲ್ಲ, ಹಿರಿಯರಿಂದ ಆಚರಿಸಲ್ಪಟ್ಟ ಧರ್ಮ ಸಂಸ್ಕೃತಿ ರಕ್ಷಣೆಯನ್ನು ಕಾಪಾಡ್ತಾ ಮಕ್ಕಳಲ್ಲಿಯೂ ಅವುಗಳನ್ನು ಬೆಳೆಸೋದು ಪಿತೃಯಜ್ಞ ಅಂತ ಕರೀತಾರೆ. ಮಕ್ಕಳನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಾಗಲೇ ನಮ್ಮ ಕರ್ತವ್ಯ ಕರ್ಮವು ಪೂರ್ಣವಾಗುತ್ತೆ. ಅದಾದ ಮೇಲೆ ಮಾನವರಿಗೂ ವಿಶೇಷವಾಗಿ ನಮ್ಮ ಕೈಲಾದ ಸಹಾಯ ಮಾಡ್ತಕ್ಕಂಥದ್ದು ಮಾನವಯಜ್ಞ. ಜೊತೆಗೆ ನಮ್ಮ ಭಗವಂತನ ಸೃಷ್ಟಿಯಲ್ಲಿ ನಮ್ಮ ಕಣ್ಣೆದುರು ಸಿಗುವ ಯಾವ ಪ್ರಾಣಿಗಳಿದ್ದವೋ ಅವುಗಳಿಗೆಲ್ಲ ಏನಾಗುತ್ತೋ ಅವುಗಳಿಗೆ ಯೋಗ್ಯವಾದ ಆಹಾರವನ್ನು ಕೊಡೋದು ಕೂಡ ಅದನ್ನು ಭೂತಯಜ್ಞ ಅಂತಲೂ ಕೂಡ ಕರೀತಾರೆ. ಹೀಗೆ 5 ಯಜ್ಞಗಳನ್ನು ನಾವು ಆಚರಿಸಿ ಈ ಭೂಮಿಯಲ್ಲಿ ಇದ್ದಾಗ ಅದು ಸಾರ್ಥಕವಾದ ಬದುಕುವಾಗತ್ತೆ. ಅದು ಇಲ್ಲದೇ ಇದ್ದರೆ ಅದರ ಕಾರಣಕ್ಕೂ ನಾವು ನರಕಕ್ಕೆ ಹೋಗಬೇಕಾದ ಸಂದರ್ಭ ಬರಬಹುದು. ಹೀಗೆ ಬಹಳ ಮುಖ್ಯವಾದ ವಿಶಿಷ್ಟವಾದ ಚಿಂತನೆಗಳನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿ 5 ಯಜ್ಞಗಳನ್ನು 5 ಪಾಯಿಂಟ್ ಪ್ರೋಗ್ರಾಮ್ ಅದನ್ನು ಮಾಡ್ತಾ ಇದ್ದರೆ ನಾವು ಉತ್ತಮ ರೀತಿಯಿಂದ ಬದುಕಿದರೆ ನರಕಕ್ಕೆ ಹೆದರಬೇಕಾಗಿಲ್ಲ ಅನ್ನೋ ಮಾತನ್ನು ಕೂಡ ಇಲ್ಲಿ ತಿಳ್ಕೋಬಹುದು. ಹೀಗೆ ನರಕದ ಚಿಂತನೆ ಎಲ್ಲ ಬಂತು. ಜೊತೆಗೆ ತಾತ್ಪರ್ಯದ ಜಾಸ್ತಿ ಇಲ್ಲ, ಒಂದೇ ಒಂದು ವಿಚಾರವನ್ನು ತಾತ್ಪರ್ಯದ ಬಗ್ಗೆ ಹೇಳಬೇಕು. ಅದು ಶಿಂಶುಮಾರ ರೂಪಿ ಭಗವಂತನ ಚಿಂತನೆ ಬಂದಿರೋ ಸಂದರ್ಭದಲ್ಲಿ 2 ಬೇರೆ ಬೇರೆ ರೀತಿಯಲ್ಲಿ ಹೇಳಿದಂತೆ ಕಾಣುತ್ತೆ. ಶಿಂಶುಮಾರನ ಬಗ್ಗೆ ಹೇಳೋ ಸಮಯದಲ್ಲಿ ಕೇಚನ ಏತ ಜ್ಯೋತಿರನೀಕಂ, ಸೂರ್ಯಾದಿ ಜ್ಯೋತಿರ್ಮಂಡಲವನ್ನು ಶಿಂಶುಮಾರ ರೂಪಿ ಭಗವಂತ ಧರಿಸುತ್ತಾನೆ ಅಂತ ಕೆಲವರು ಹೇಳುತ್ತಾರೆ ಅಂತ ಹೇಳಿದ್ದಾರೆ. ಕೆಲವರು ಹೇಳ್ತಾರೆ ಅಂತ 23ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸೂರ್ಯಾದಿ ಜ್ಯೋತಿರ್ಮಂಡಲವನ್ನು ಶಿಂಶುಮಾರ ರೂಪಿ ಭಗವಂತ ಧರಿಸ್ತಾನೆ ಅಂತ ಕೆಲವರು ಹೇಳ್ತಾರೆ. ಅಂದರೆ ಎಲ್ಲರೂ ಹೇಳಲ್ಲ, ಎಲ್ರಿಗೂ ಈ ಸಮ್ಮತಿ ಇಲ್ವೋ ಏನೋ ಅಂತ ಅನಿಸುತ್ತೆ ನಮಗೆ. ಅದಾದ ಮೇಲೆ 32ನೇ ಶ್ಲೋಕದಲ್ಲಿ ಇನ್ನೊಂದು ವಿಚಾರ ಬರುತ್ತೆ. 22ನೇ ಅಧ್ಯಾಯದಲ್ಲಿ ಗ್ರಹರ್ಕ್ಷತಾರಾಮಯಮಾಧಿದೈವಿಕಂ ರೂಪಂ ಹರೇರ್ಮಂತ್ರಕೃತಸ್ತ್ರಿಕಾಲಂ ನಮಶ್ಚತಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಂ ಆಶುಪಾಪಂ. ಏನು ಹೇಳ್ತಾರೆ? ಗ್ರಹ ನಕ್ಷತ್ರ ತಾರೆಗಳಿಗೂ ಸರ್ವದೇವತೆಗಳಿಗೂ ಆಧಾರವಾದ ಹರಿಯ ಶಿಂಶುಮಾರ ರೂಪವನ್ನು ಈ ಮಂತ್ರದಿಂದ 3 ಕಾಲಗಳಲ್ಲಿ ಜಪ ನಮಸ್ಕಾರ ಸ್ತೋತ್ರಗಳನ್ನು ಮಾಡುವವನಿಗೆ 3 ಕಾಲದಲ್ಲಿ ಮಾಡುವ ಪಾಪವೂ ಬೇಗನೆ ಸ್ವತಃ ನಾಶವಾಗುವುದು ಅಂತ. ಅಲ್ಲಿ ನಮಗೆ ಸಂದೇಹ ಬರೋದೇನೆಂದರೆ, ಸೂರ್ಯಾದಿ ಗ್ರಹ ನಕ್ಷತ್ರಗಳೆಲ್ಲ ಶಿಂಶುಮಾರನ ಶರೀರವನ್ನು ಆಶ್ರಯಿಸಿದೆ ಅಂತ ಹೇಳ್ತಾರೆ. ಹಾಗಾದರೆ ಶಿಂಶುಮಾರನಿಗೆ ಪ್ರಾಕೃತ ಶರೀರ ಬೇಕು. ಇದೆಲ್ಲವೂ ಪ್ರಾಕೃತವಾದ ಇದೆಲ್ಲವೂ ದೇವರ ಶರೀರವನ್ನು ಆಶ್ರಯಿಸಿದೆ ಅಂದರೆ ಅವನ ಶರೀರವು ಪ್ರಾಕೃತವೋ ಏನೋ ಅಂತ ನಮಗೆ ಸಂದೇಹ ಬರುತ್ತೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಆಧಾರದಲ್ಲಿ ನಮಗೆ ಸಮಾಧಾನವನ್ನು ಕೊಡ್ತಾರೆ. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರವಪುಷ್ಯಥ ಉದ್ಭಲೋಕೇಶು ಸಂವ್ಯಾಪ್ತಃ ಆದಿತ್ಯಾದ್ಯಾ ಸಮಾಶ್ರಿತಾಃ. ಅಂತರಿಕ್ಷದಲ್ಲಿ ಮಾತ್ರವಲ್ಲದೆ ಜ್ಞಾನಾನಂದಾತ್ಮಕವಾದ ಉರ್ಧ್ವಲೋಕವ್ಯಾಪ್ತನಾದ ಶಿಂಶುಮಾರ ರೂಪಿ ವಿಷ್ಣುವಿನಲ್ಲಿಯೂ ಸೂರ್ಯಾದಿಗ್ರಹ ನಕ್ಷತ್ರಗಳು ಆಶ್ರಯಿಸಿಕೊಂಡಿವೆ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತೆ. ಅದರ ಅಭಿಪ್ರಾಯ ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷಿ. ದೇವರಿಗೆ ಪ್ರಾಕೃತ ದೇಹವಿಲ್ಲ ಅನ್ನೋದನ್ನು, ಜ್ಞಾನಾನಂದಾತ್ಮಕ ದೇಹ ಅನ್ನೋದನ್ನು ಆ ಪದ ತಿಳಿಸಿಕೊಡ್ತಾ ಇದೆ. ಅದಾದ ಮೇಲೆ ಅವನು ಕೆಲವರು ಹೇಳಿದ್ದಾರೆ ಅಂದರೆ, ಇಲ್ಲಪ್ಪ, ಶಿಂಶುಮಾರನಿಗೆ ಗ್ರಹ ನಕ್ಷತ್ರಗಳ ಧಾರಕತ್ವ
ಎಲ್ಲರಿಗೂ ಸಮ್ಮತವೇ, ಎಲ್ಲರಿಗೂ ಸಮ್ಮತವಂತೆ. ಅಂದರೆ ಕೇಚನ ಅಂದರೆ ಕೆಲವರು ಜ್ಞಾನಿಗಳು ಮಾತ್ರ ಹೇಳ್ತಾರೆ, ಅಜ್ಞಾನಿಗಳಿಗೆ ಗೊತ್ತಿಲ್ಲ ಅಂತ ಹೀಗರ್ಥ. ಕೇಚನ ಅಂದರೆ ಕೆಲವರು ಅಂದರೆ ಕೆಲವರು ಜ್ಞಾನಿಗಳು ಮಾತ್ರ ಹೇಳ್ತಾರೆ, ಅಜ್ಞಾನಿಗಳಿಗೆ ಗೊತ್ತಿಲ್ಲ ಅಂತ. ಹೀಗೆ ಜ್ಞಾನಿಗಳೇ ಹೇಳ್ತಾರೆ ಹೊರತು ಅಜ್ಞಾನಿಗಳು ಹೇಳೋದಿಲ್ಲ ಅಂತಲೇ ಅದರ ಅಭಿಪ್ರಾಯ ಇಟ್ಕೋಬೇಕು ಅಂತ ಆಚಾರ್ಯರು ಬ್ರಹ್ಮಾಂಡ ಪುರಾಣದ ಆಧಾರದಲ್ಲಿ ಈ ಮಾತನ್ನು ಹೇಳ್ತಾರೆ. ಅದಾದ ಮೇಲೆ ವಿಶೇಷವಾಗಿ ಇಲ್ಲಿ ಬಂದಿರತಕ್ಕಂಥ ಮತ್ತೊಂದು, ನಾವೆಲ್ಲ ಗ್ರಹಣಕಾಲ ಪುಣ್ಯಕಾಲ ಅಂತೀವಿ. ವಸ್ತುತಃ ಅದು ಹೇಗೆ ಪುಣ್ಯಕಾಲ ಅಂತ ನಮಗೊಂದು ಪ್ರಶ್ನೆ. ನೋಡಿ, ಸೂರ್ಯ ಚಂದ್ರ ಇಬ್ಬರು ಕೂಡ ಲೋಕಕ್ಕೆ ಬಹಳ ಬಹಳ ಉಪಕಾರ ಮಾಡ್ತಕ್ಕಂಥವ್ರು. ಆ ರೀತಿ ಉಪಕಾರ ಮಾಡುವ ಸೂರ್ಯಚಂದ್ರನನ್ನು ರಾಹು ಆಕ್ರಮಣ ಮಾಡ್ತಾನೆ. ರಾಹು ಆಕ್ರಮಣ ಮಾಡುವ ಕಾಲ ಗ್ರಹಣ ಕಾಲ. ಅಂತಹ ಗ್ರಹಣ ಕಾಲವನ್ನು ಗುರುತಿಸಿದ ಜ್ಞಾನಿಗಳು ಅದನ್ನು ಪುಣ್ಯಕಾಲ ಅಂತ ಕರೀತಾರೆ. ಪುಣ್ಯಕಾಲ ಹೇಗಪ್ಪ? ಯಾರು ನಮಗೆಲ್ಲ ಉಪಕಾರ ಮಾಡ್ತಾರೋ ದೇವತೆಗಳು, ಅಂತಹ ದೇವತೆಗಳಿಗೆ ತೊಂದರೆಯಾಗುವ ಕಾಲ ಅದನ್ನು ಪುಣ್ಯಕಾಲ ಅಂತ ಗುರುತಿಸೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಏನು? ಸಮುದ್ರ ಮಥನ ಕಾಲದಲ್ಲಿ ರಾಹುವು ವೇಷ ಬದಲಿಸಿ ಅಮೃತ ಪ್ರಾಶನ ಮಾಡುವಾಗ ಸೂರ್ಯಚಂದ್ರರಿಬ್ಬರು ಭಗವಂತನಿಗೆ ಸೂಚನೆಯನ್ನು ನೀಡಿದರು. ಇದರಿಂದಾಗಿ ಅವನ ತಲೆ ಹೋಯಿತು, ರುಂಡಮುಂಡಗಳು ಬೇರೆಯಾದವು. ಇದರಿಂದ ರಾಹು ಸೂರ್ಯಚಂದ್ರರ ಮೇಲೆ ದ್ವೇಷವನ್ನು ಕಾರಲಿಕ್ಕೆ ಪ್ರಾರಂಭ ಮಾಡಿ ಆ ಸೂರ್ಯಚಂದ್ರನನ್ನು ಅಮಾವಾಸ್ಯ ಮತ್ತು ಅದೇ ರೀತಿಯಾಗಿ ಹುಣ್ಣಿಮೆಯ ಪರ್ವಕಾಲದಲ್ಲಿ ಆಕ್ರಮಣ ಮಾಡ್ತಾನೆ ಅಂತ. ಆಗ ದೇವರೇನು ಮಾಡ್ತಾನೆ ನೋಡಿ, ಅಲ್ಲಿ ಸುದರ್ಶನ ಚಕ್ರದಿಂದಲೇ ಅವನ ತಲೆ ಎರಡು ಮಾಡಿದ್ದ. ಯಾವಾಗ ಇವನು ಸೂರ್ಯಚಂದ್ರ ಆಕ್ರಮಣಕ್ಕೆ ಹೋಗ್ತಾನೋ, ಆ ಸೂರ್ಯಚಂದ್ರನ ರಕ್ಷಣೆಗೋಸ್ಕರವಾಗಿ ಭಗವಂತ ಪುನಃ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ಆ ಸುದರ್ಶನ ಚಕ್ರದ ತೇಜಸ್ಸನ್ನು ಸಹಿಸಲಿಕ್ಕೆ ಆಗೋದಿಲ್ಲ, ಬಹಳ ಘೋರ. ಆಗ ರಾಹು ಒಂದು ಮುಹೂರ್ತ ಮಾತ್ರ ಇದ್ದು ಹೆದರಿ ದೂರ ಸರಿತಾನೆ. ಇದನ್ನೇ ಗ್ರಹಣಕಾಲ ಅಂತ ಕರೀತಾರೆ. ಗ್ರಹಣಕಾಲ ಅಂದರೆ ಅದೇ ನೋಡಿ, ಅದು ಯದಸ್ತರಣೆ ಅರ್ಕಮಂಡಲಂ ತದ್ವಿಸ್ತರತೋ ಯೋಜನಾಯುತಂ ಆಚಕ್ಷತೆ. ಆಯ್ತಾ? ಅಲ್ಲಿ ಏನು ಮಾಡ್ತಾನೆ? ವೈರಾನುಬಂಧಾತ್ ಸೂರ್ಯಚಂದ್ರಮಸೌ ಅಭಿಧಾವತಿ ತನ್ನಿಶಾಮ್ಯ ಉಭಯತ್ರಾಪಿ ಭಗವತ ರಕ್ಷಣಾಯ ಪ್ರಯುಕ್ತಂ ಸುದರ್ಶನಂ ನಾಮ ಭಾಗವತಂ ಚಕ್ರಂ ದುರ್ವಿಷಹಂ ಪರಿವರ್ತಮಾನಂ ಅಭ್ಯವಸ್ಥಿತಃ ಮುಹೂರ್ತಂ ಉದ್ವಿಜಮಾನಃ ಚಕಿತ ಹೃದಯಃ ಆರಾದೇವ ನಿವರ್ತತೆ ತತ್ ಉಪರಾಗ ಇತಿ ವದಂತಿ ಲೋಕಾಃ ಅಂತ ಹೇಳಿ ಈ ವಿಚಾರವನ್ನು, ಸುದರ್ಶನ ಚಕ್ರ ಬಂದಾಗ ರಕ್ಷಣೆಗೋಸ್ಕರವಾಗಿ ಭಗವಂತ ಕಳುಹಿಸಿಕೊಟ್ಟ ಸುದರ್ಶನ ಚಕ್ರ ಬಂದಾಗ ಅದರ ಒಂದು ಪ್ರಖರ ತೇಜಸ್ಸಿಗೆ ಹೆದರಿ ರಾಹು ಸ್ವಲ್ಪ ಹೊತ್ತು ಮಾತ್ರವೇ ಇದ್ದು ಅಲ್ಲಿಂದ ದೂರ ಸರಿತಾನೆ ಅಂತ ಹೇಳಿದ್ದಾರೆ. ಹಾಗಾದರೆ ಇದು ಪುಣ್ಯಕಾಲ ಯಾಕೆ? ರಾಹು ಸೂರ್ಯಚಂದ್ರರಿಗೆ ಅವನು ತೊಂದರೆ ಕೊಡ್ತಾ ಇದ್ದಾನೆ, ಅದು ಪುಣ್ಯಕಾಲದ ವಿಚಾರ ಅಲ್ಲ. ಮತ್ತು ಸುದರ್ಶನ ಚಕ್ರ ಬಂದು ಏನು ಮಾಡ್ತಾ ಇದೆ? ಅವನಿಗೆ ರಕ್ಷಣೆ ಕೊಡ್ತಾ ಇದೆ. ಮಹಿಮೋಪೇತವಾಗಿರ್ತಕ್ಕಂಥ ಸುದರ್ಶನ ಚಕ್ರ, ಭಗವಂತನ ಸುದರ್ಶನ ಚಕ್ರ, ಅದು ಬರುವ ಕಾಲ. ಗ್ರಹಣಕಾಲ ಅಂದರೆ ಸುದರ್ಶನ ಚಕ್ರದ ಆಗಮನ ಕಾಲ, ಅದು ಮಹಾಪುಣ್ಯಕಾಲ ಅಂತ ಹೇಳಿ ಪುಣ್ಯಕಾಲ ಅಂತ ಅದನ್ನು ಜನ ಏನು ಮಾಡ್ತಾರೆ? ಅದು ಋಷಿಮುನಿಗಳ ಆದೇಶದಂತೆ ಆರಾಧನೆಯನ್ನು, ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಹೀಗೆ ಅದನ್ನು ಪುಣ್ಯಕಾಲ ಅಂತ ಹೇಳಲಿಕ್ಕೆ ಕಾರಣ ಭಗವಂತನ ಸುದರ್ಶನ ಚಕ್ರದ ಆಗಮನ ಕಾಲವಾದ್ದರಿಂದ ಅಂತ. ಹೀಗೆ ಗ್ರಹಣಕಾಲ ಪುಣ್ಯಕಾಲ ಹೇಗೆ ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಖಗೋಳ ಭೂಗೋಳವನ್ನು ವರ್ಣನೆ ಮಾಡಿದ್ಯಾಕೆ ಅಂತ. ವಸ್ತುತಃ ಭೂಗೋಳ ಖಗೋಳ ಜ್ಞಾನ ನಮಗೆ ಬೇಕಾ? ಈಗ ಸಂಸಾರ ಅಂತ ಹೇಳಿದರೆ ಈ ಭೂಗೋಳದಲ್ಲಿ ಖಗೋಳದಲ್ಲಿ ಇರೋ ವಿಚಾರವೇ, ಒಂದಲ್ಲ ಒಂದು ಹಂತದಲ್ಲಿ. ಹೌದಾ? ಇದ್ರ ಬಗ್ಗೆ ಹಚ್ಕೋಬಾರ್ದು ಅಂಟಿಸ್ಕೋಬಾರ್ದು ಅಂತಲೇ ಹೇಳಿ ಕಡೆಗೆ ಅಂತಹ ಭೂಗೋಳ ಖಗೋಳವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದರೆ ಯಾಕಪ್ಪ ಮಾಡಬೇಕು?
ಯಾವುದನ್ನು ಹಚ್ಕೋಬಾರ್ದೋ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಾದರೂ ಯಾಕೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಮುಖ್ಯವಾಗಿ ಭಗವಂತನ ಒಂದು ವಿಶೇಷವಾದ ಗುಣಪರಿಪೂರ್ಣತ್ವ ಚಿಂತನೆಗೆ ಇದೆಲ್ಲ ಸಹಕಾರಿ. ಹೇಗೆ ಸಹಕಾರಿ? ಹಿಂದೆಯೇ ಹೇಳಿದರು, ಭಗವಂತ ಸೃಷ್ಟಿಕರ್ತ ಅಂತ ಎಲ್ಲ ಹೇಳಿದರು. ಆ ಸೃಷ್ಟಿಕರ್ತೃತ್ವದ ಮಹಿಮೆ ಏನು ಸೃಷ್ಟಿ ಮಾಡ್ತಾನೆ ಅಂದರೆ ನಮಗೆಲ್ಲ ಜಾಸ್ತಿ ಗೊತ್ತಾಗಲ್ಲ. ಏನೋ ನಮಗೆ ಗೊತ್ತಿರೋದಷ್ಟೇ. ಸೃಷ್ಟಿಕರ್ತ ಅಂದರೆ ಮಕ್ಕಳನ್ನು ಸೃಷ್ಟಿ ಮಾಡಿ ಗೊತ್ತಿರೋ ನಮಗೆ ಆ ಮಕ್ಕಳು ವಿಚಾರ ಬಿಟ್ಟು ಬೇರೇನೂ ಗೊತ್ತಿಲ್ಲ, ಅವರ ಬಗ್ಗೆನೇ ಪೂರ್ತಿ ಗೊತ್ತಿಲ್ಲ, ಉಳಿದದ್ದು ಗೊತ್ತಾಗೋದೇನು. ಆದರೆ ದೇವರ ಸೃಷ್ಟಿಕರ್ತ ಅಂದರೆ ಸಕಲ ಬ್ರಹ್ಮಾಂಡದ ಸೃಷ್ಟಿಕರ್ತ. ಎಲ್ಲವೂ ಅದ್ಭುತ. ಬ್ರಹ್ಮಾಂಡದಲ್ಲೂ ಎಲ್ಲವೂ ಅದ್ಭುತ, ಪಿಂಡಾಂಡದಲ್ಲೂ ಎಲ್ಲವೂ ಅದ್ಭುತ. ಹೀಗೆ ಅದ್ಭುತ ಆಶ್ಚರ್ಯ ಎಲ್ಲ ಕಡೆಯೂ ಇದೆ ಅಂತ ನಮ್ಮ ಯಾರು ಪಾಶ್ಚಾತ್ಯರು ಹೇಳ್ತಾರೆ. ಇಂಡಿಯಾದಲ್ಲಿ ಏನೇನಿದೆ ಅಂದರೆ ಒಂದಿಷ್ಟೇನೋ ತಾಜ್ ಮಹಲ್ ಇದೆ ಅಂತಂದರೆ, ಟೋಟಲಿ ಜಗತ್ತಿನಲ್ಲಿ ಯಾವುದು ಅದ್ಭುತ ಅಂದರೆ 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಷ್ಟೇ ಹೇಳ್ಬಿಡ್ತಾರೆ. 7 ಅದ್ಭುತಗಳಂತೆ. ಯಾರು ಯಾರ್ಯಾರೋ ನಿರ್ಮಾಣ ಮಾಡಿದ್ದು 7 ಅದ್ಭುತ ಅಂತ. ಅಲ್ರಿ, ದಿ ವರ್ಲ್ಡ್ ಇಟ್ ಸೆಲ್ಫ್ ವಂಡರ್ ಅನ್ನೋದು ಭಾಗವತ ಹೇಳುತ್ತೆ. ಭಾಗವತ ಹೇಳುತ್ತೆ, ದಿ ವರ್ಲ್ಡ್ ವಿಚ್ ಈಸ್ ಕ್ರಿಯೇಟೆಡ್ ಬೈ ಬ್ರಹ್ಮನ್ ಇಟ್ ಸೆಲ್ಫ್ ವಂಡರ್. ನೋಡಿ, ಸಮಸ್ತ ಬ್ರಹ್ಮಾಂಡ ಭಗವಂತನ ಸೃಷ್ಟಿ ಇದೆಯಲ್ಲ, ಇದೇ ದೊಡ್ಡ ಅದ್ಭುತ, ದೊಡ್ಡ ಆಶ್ಚರ್ಯ. ಆಚಾರ್ಯರು ಭಾಗವತದ ಈ ವಿಚಾರ ಚಿಂತನೆಯನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ದ್ವಾದಶಸ್ತೋತ್ರದಲ್ಲಿ ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಚಿತ್ರ ವಿಚಿತ್ರವಾದ ಈ ಜಗತ್ತಿನ ನಿರ್ಮಾಣದಿಂದಲೇ ದೇವರು ಬಹುಶಕ್ತಿ ಬಹುಶಕ್ತಿ ಅನಂತ ಗುಣ ಪರಮಃ, ಅನಂತ ಗುಣ ಪರಿಪೂರ್ಣ. ಏನು ಸೃಷ್ಟಿಪ್ಪ! ಒಂದೊಂದು ಚಿಕ್ಕ ಸೃಷ್ಟಿಯ ಮಜಲುಗಳನ್ನು ನೋಡ್ತಾ ಇದ್ದರೆ, ಸೃಷ್ಟಿ ವಿಸ್ತಾರವನ್ನು ನೋಡ್ತಾ ಇದ್ದರೆ, ಒಂದೇ ಬಣ್ಣದಲ್ಲಿ ಎಷ್ಟು ನಮೂನೆ, ಒಂದು ಪ್ರಾಣಿಗಳಲ್ಲಿ ಎಷ್ಟು ನಮೂನೆ, ಒಬ್ಬೊಬ್ಬರ ದೇಹದಲ್ಲಿ ಒಂದೊಂದು ಕೈಯ ಒಂದು ಚಿಹ್ನೆಗಳಿದೆಯಲ್ಲ. ಇವತ್ತು ಕೂಡ ಅಷ್ಟೆ, ಪ್ರತಿಯೊಬ್ಬ ಕೈಯಲ್ಲಿ ಇರತಕ್ಕಂಥ ರೇಖೆಗಳು ಇನ್ನೊಬ್ಬನ ಕೈಯ ರೇಖೆಗಿಂತ ಬೇರೆ. ಇವತ್ತು ಕಲ್ಪ್ರಿಟ್ಸ್ನ ಹುಡುಕಬೇಕು ಅಂತಿದ್ರೆ ಕೈಯ ಚಿಹ್ನೆಯನ್ನು ನೋಡ್ಬಿಟ್ಟು ಮಾಡ್ತಾರೆ. ಒಬ್ಬರ ಚಿಹ್ನೆ ಕೈಯಲ್ಲಿರ್ತಕ್ಕಂಥ ರೇಖೆ, ಇನ್ನೊಬ್ಬರ ಕೈಯ ರೇಖೆ ಬೇರೆ ಬೇರೆ. ಏನ್ರಿ, ಈ ಥರ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ಜಗತ್ತಿನಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟೂ ಕೋಟಿ ಜನರ ಹಸ್ತ ರೇಖೆಗಳು ಬೇರೆ ಬೇರೆಯಾಗಿವೆ. ಏನು ಅದ್ಭುತ ಅಲ್ವಾ ದೇವರದು. ಹೀಗೆ ಬಹುಚಿತ್ರ ಜಗದ್ಬಹುಧಾಕರಣಾತ್. ಇದು ಭಾಗವತ ಇನ್ನೂ ವಿಸ್ತಾರವಾಗಿ ಅತಳಾದಿ ಲೋಕಗಳು, ಅಲ್ಲಿರುವ ಒಂದು ಮಹಾಮಹಿಮೆಗಳು, ಅಲ್ಲಿರುವ ವಿಶೇಷವಾಗಿರ್ತಕ್ಕಂಥ ಸುಖ ಸಂಪತ್ ಸೌಭಾಗ್ಯ ಸಿದ್ಧಿ ಸಮೃದ್ಧಿಗಳು, ಆಕಾಶ ಲೋಕದಲ್ಲಿ ಇರ್ತಕ್ಕಂಥ ಸಿದ್ಧಿ ಸಮೃದ್ಧಿ, ಅಲ್ಲಿರುವ ವಿಶೇಷತೆ ವೈಚಿತ್ರ್ಯ, ಇದೆಲ್ಲವನ್ನೂ ವರ್ಣನೆ ಮಾಡ್ತಾ, ಇದೆಲ್ಲವನ್ನೂ ಸೃಷ್ಟಿ ಮಾಡಿದ ಆ ಮಹಾನುಭಾವ ಎಂಥ ದೊಡ್ಡವನು, ಯಾವ ರೀತಿ ಗುಣಪರಿಪೂರ್ಣ ಅಂತ ಬರೀ ಸೃಷ್ಟಿ ಮಾಡಿ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದನ್ನು ಕಾಪಾಡ್ತಾ ಇದ್ದಾನೆ, ಮೇಂಟೈನ್ ಮಾಡ್ತಾನೆ, ಕಡೆಗೆ ಅದನ್ನು ಸಂಹಾರ ಮಾಡ್ತಾನೆ ಅಂತ ಹೇಳ್ತಾ, ದೇವರು ಇದರಿಂದ ಗೊತ್ತಾಗೋದೇನು? ಸರ್ವಜ್ಞನಾಗಿದ್ದಾನೆ, ಸರ್ವವ್ಯಾಪ್ತನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ, ಸರ್ವಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅನ್ನೋ ವಿಚಾರ ಗೊತ್ತಾಗತ್ತೆ. ಅದನ್ನು ತಿಳ್ಕೋಬೇಕು. ಅದಕ್ಕೋಸ್ಕರವಾಗಿ ಈ ಒಂದು ಮಹಿಮೆ ನಮಗೆ ಈ ಭಾಗವತದ ಚಿಂತನೆಯಲ್ಲಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಅದನ್ನು ದೇವರ ಮಹಿಮೆಯನ್ನು ಮುಖ್ಯವಾಗಿ ನಾವು ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಭೂಗೋಳ ಖಗೋಳದ ಚಿಂತನೆ ಹೊರತು ಭೂಗೋಳ ಖಗೋಳ ತಿಳ್ಕೊಂಡು ಆಗಬೇಕಾದ್ದೇನು ಅಂತ ಇಲ್ಲ. ಏನೂ ಆಗಬೇಕಾಗಿಲ್ಲ, ಏನೂ ಆಗೋ ವಿಚಾರ ಇಲ್ಲವೇ ಇಲ್ಲ. ಆಯ್ತಾ? ಭೂಗೋಳ ಖಗೋಳ ತಿಳ್ಕೊಳ್ಳೋದ್ರಿಂದ ಭೂಗೋಳ ಖಗೋಳವನ್ನು ಸೃಷ್ಟಿ ಮಾಡಿದ ಆ ದೇವರು ಎಷ್ಟು ದೊಡ್ಡವನು ಅಂತ ತಿಳ್ಕೊಳ್ಳೋದ್ರಲ್ಲಿ ತಾತ್ಪರ್ಯ. ಅದಕ್ಕೋಸ್ಕರವಾಗಿ ಭೂಗೋಳ ಖಗೋಳದ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ಅವನ ಸರ್ವಗುಣ ಪರಿಪೂರ್ಣತೆಯ ಚಿಂತನೆಯಲ್ಲಿ ಇದು ಬಹಳ ಮುಖ್ಯವಾದ್ದು. ಅದಾದ ಮೇಲೆ ಇಡೀ ಭೂಗೋಳ ಖಗೋಳವನ್ನು ಭಗವಂತನ ಸ್ಥೂಲವಾದ ಪ್ರತಿಮೆ ಅಂತ ಚಿಂತನೆ ಮಾಡ್ತೀವಿ. ಇಡೀ ಭಗವಂತನ ಈ ಒಂದು ದೊಡ್ಡ ಪ್ರತಿಮೆ ಅಲ್ವಾ, ನಮ್ಮ ಹೃದಯದೊಳಗೆ ಬಿಂಬರೂಪಿ ಇದ್ದಾನೆ. ಆ ಬಿಂಬರೂಪಿಯಲ್ಲಿದ್ದಾನೆ, ಜೀವನ ಒಳಗೆ ಇದ್ದಾನೆ. ಸೊ ಆ ಜೀವನೇ ಒಂದು ರೀತಿ ಪ್ರತಿಮೆ, ಆ ಜೀವನೆಂಬ ಪ್ರತಿಮೆಯಲ್ಲಿ ಬಿಂಬರೂಪಿ ಅದು ತುಂಬ ಚಿಕ್ಕದು. ಜೀವನೇ ತುಂಬ ಚಿಕ್ಕವನು, ಅಣುಹು
ಅನೋರಣೀಯನಾಗಿ ಅದರಲ್ಲಿ ದೇವರಿದ್ದಾನೆ. ಅದು ಚಿಕ್ಕದಾದ ಪ್ರತಿಮೆ ಅಂದರೆ ಜೀವ ಪ್ರತಿಮೆ. ಅಲ್ಲಿರುವ ಭಗವಂತ ಮತ್ತೂ ಚಿಕ್ಕವನು, ಅನೋರಣೀಯ. ಇಲ್ಲಿ ಹಾಗಲ್ಲ, ದೊಡ್ಡ ಪ್ರತಿಮೆ ಅಂದರೆ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ, 14 ಲೋಕಗಳ ಬ್ರಹ್ಮಾಂಡ, ಭಗವಂತನ ದೊಡ್ಡ ಪ್ರತಿಮೆ. ಅದರ ಒಳಗೆ ಅನೋರಣೀಯನಾದ ಇಲ್ಲಿರೋನು ಹಾಗೆ ಮಹತೋಮಹಿಯನಾಗಿ ಅಲ್ಲಿ ಬ್ರಹ್ಮಾಂಡದಲ್ಲಿ ಇದ್ದಾನೆ ಅಂತ. ಹೀಗೆ ಭಗವಂತನ ಮಹಿಮೆ, ಅನೋರಣೀಯತ್ವ, ಮಹತೋಮಹೀಯತ್ವ, ಇದೆಲ್ಲ ಯಸ್ಮಿನ್ ವಿರುದ್ಧಗತೆಯೋಪಿ ಅನಿಶಂಪತಂತಿ ಅಂತ ಧ್ರುವರಾಜರು ಹೇಳಿರೋ ಕಥೆ ಅಲ್ವೇನ್ರಿ. ಧ್ರುವರಾಜರು ಮಾಡಿರೋ ವರ್ಣನೆ ಅಂದರೆ ನಮ್ಮ ಶ್ರೀಪಾದರಾಜರು. ಧ್ರುವರಾಜರು ಅಂದರೆ ಪುನಃ ನಮ್ಮ ಶ್ರೀಪಾದರಾಜರು ಏನೇನು ಕೊಟ್ಟರಲ್ವಾ, ಅದ್ಭುತವಾಗಿರ್ತಕ್ಕಂಥದ್ದೆಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಅಷ್ಟೇ ರೀ, ಮಹಾ ಅದ್ಭುತಗಳನ್ನು ಎಲ್ಲ ಭಗವಂತನ ಭಕ್ತರಾಗಿರ್ತಕ್ಕಂಥವರು ಬರೀ ಅಷ್ಟೇ ಸೇವೆ ಮಾಡಿದ್ದಲ್ಲದೆ ದಾಸರಾಗಿ ಬಂದರು ಅಲ್ವಾ. ನಾರದರು ಪುರಂದರದಾಸರಾಗಿ ಬಂದರು, ಆಯಿತಾ. ಪುನಃ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ಬಂದರು, ರಾಗರಾಗಿ ಬಂದರು, ಬೇರೆ ಬೇರೆ ದಾಸರಾಗಿ ಬಂದರು. ಆ ಕಡೆ ವ್ಯಾಸ ಸಾಹಿತ್ಯ, ಈ ಕಡೆ ದಾಸ ಸಾಹಿತ್ಯ ಎಲ್ಲ ಕೊಟ್ಟು ನಮ್ಮನ್ನು ಎಲ್ಲ ಸಾಧನೆಯ ದಾರಿಯಲ್ಲಿ ಹೋಗೋ ಹಾಗೆ ಮಾಡಿದ ಮಹಾಮಹಿಮರು ಒಬ್ಬೊಬ್ಬರು ಕೂಡ. ಆ ರೀತಿ ಅವರೆಲ್ಲರ ಚಿಂತನೆ ಬಹಳ ವಿಶೇಷವಾಗಿ ಒಂದು ಅನೋರಣೀಯನಾದ ಭಗವಂತನ ಚಿಂತನೆ ಒಳಗಡೆ, ಮಹತೋಮಹೀಯನಾದ ಭಗವಂತನ ಚಿಂತನೆ ಬ್ರಹ್ಮಾಂಡ ಪಿಂಡಾಂಡದಲ್ಲಿ ವ್ಯಾಪ್ತನಾದ, ಬ್ರಹ್ಮಾಂಡದಲ್ಲಿ ಇಡೀ ದೊಡ್ಡ ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾದ ಭಗವಂತನ ಚಿಂತನೆ ಮಹತೋಮಹೀಯನ ಚಿಂತನೆ. ಅದಕ್ಕೋಸ್ಕರವಾಗಿ ಇದು ಬೇಕು. ಮತ್ತು ಎಷ್ಟೆಷ್ಟು ಸುಖ ಭೋಗ ಸಂಪತ್ತು ಸಮೃದ್ಧಿ ಎಲ್ಲ ಈ ಲೋಕಗಳಲ್ಲಿ ಇದ್ದರೂ ಈ ಲೋಕವು ಒಂದು ದಿವಸ ನಾಶವಾಗತ್ತೆ. ನಾವು ನಾಶವಾಗುವ ಈ ಲೋಕ, ಇಲ್ಲಿ ಸಿಗುವ ಸುಖ ಸಂಪತ್ತು, ಇದಕ್ಕೆ ನಾವು ಏನು ಮಾಡಬಾರದು, ಹಾತೊರೆಯಬಾರದು. ನಾಶವಾಗದೇ ಇರುವ ಸುಖ ಸಂಪತ್ತು ಮುಕ್ತಿಯಲ್ಲಿ ಸಿಗತ್ತೆ, ಅದನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ತಿಳಿಸೋದಕ್ಕೋಸ್ಕರನೂ ಕೂಡ ಈ ರೀತಿಯಾದ ಈ ಒಂದು ಭೂಗೋಳ ಖಗೋಳದ ವರ್ಣನೆ. ಬಹಳ ಮುಖ್ಯವಾಗಿ ಭಗವಂತನ ಮಹಾಮಹಿಮೆ, ಭೂಗೋಳ ಖಗೋಳ, ಚಿತ್ರವಿಚಿತ್ರವಾದ ಭೂಗೋಳ ಖಗೋಳದ ಸೃಷ್ಟಿಯಿಂದ ಭಗವಂತನ ಮಹಾಮಹಿಮೆಯನ್ನು ತಿಳ್ಕೋಬೇಕು. ಆಮೇಲೆ ಈ ಇಡೀ ಬ್ರಹ್ಮಾಂಡವನ್ನು ಅವನ ಪ್ರತಿಮೆಯನ್ನಾಗಿ ಚಿಂತನೆ ಮಾಡಬೇಕು. ಈ ಬ್ರಹ್ಮಾಂಡ, ಇದರಲ್ಲಿ ಬೇಕಾದ ಸುಖ ಸಂಪತ್ತು ಇದ್ದರೂ ಇದೆಲ್ಲ ನಶ್ವರವಾದದ್ದು ಅಂತ ಚಿಂತನೆ ಮಾಡಬೇಕು ಅನ್ನುವ 3 ಕಾರಣಕ್ಕೋಸ್ಕರವಾಗಿ ಈ ಒಂದು ಬ್ರಹ್ಮಾಂಡ ಪಿಂಡಾಂಡದ ವರ್ಣನೆ ಬಂದಿದೆ. ಅಂದರೆ ಭಗವಂತನ ಮಹಾಮಹಿಮೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಯಾವತ್ತಷ್ಟೇ ಇಡೀ ನಮ್ಮ ಫಿಲಾಸಫಿಯಲ್ಲಿ ಹೇಳಿರೋದು ಏನು ಅಂತ 3 ವಿಚಾರಣೆ. ಒಂದು ಪರಮಾತ್ಮ, ಇನ್ನೊಂದು ಜೀವಾತ್ಮ, ಇನ್ನೊಂದು ಜಗತ್ತು. 3. ಈ 3 ಬಿಟ್ಟು ಬೇರೆ ಯಾವ ವಿಚಾರವನ್ನು ಕೂಡ ಫಿಲಾಸಫಿ ಹೇಳೋ ವಿಚಾರವಲ್ಲ. ನಾವು ಇನ್ನೊಂದು ರೀತಿ ಹೇಳೋದಾಗಿದ್ದರೆ ಅದೊಂದು ಟ್ರಯಾಂಗಲ್. ಫಿಲಾಸಫಿ ಈ 3 ಟ್ರಯಾಂಗಲಲ್ಲಿ ಹೇಳುತ್ತೆ. ಟ್ರಯಾಂಗಲಲ್ಲಿ ಮೇಲಿನ ಬಿಂದುವಿನಲ್ಲಿ ಯಾರಿದ್ದಾನೆ? ದೇವರು, ಪರಮಾತ್ಮ ಇದ್ದಾನೆ. ಕೆಳಗಡೆ 2 ಬಿಂದುಗಳಿವೆ, ಪಾಯಿಂಟ್ಗಳಿವೆ. ಒಂದು ಕಡೆ ಜೀವ, ಇನ್ನೊಂದು ಕಡೆ ಜಗತ್ತು. ಏನು ಹೇಳ್ತಾನೆ? ದೇವರು ಮೇಲಿದ್ದಾನಲ್ಲಪ್ಪ, ಟ್ರಯಾಂಗಲ್ ಮೇಲೆ ದೇವರೇ ಇರೋದು, ಅವನ ಅಧೀನವಾಗಿಯೇ ಜೀವಿಗಳೂ ಇದ್ದಾರೆ, ಜಗತ್ತೂ ಇದೆ ಎಂತ ಚಿಂತನೆ ಮಾಡಬೇಕು. ಇದೆ ನಮ್ಮ ಟೋಟಲ್ ಫಿಲಾಸಫಿ ಹೇಳೋದೇ ಇಷ್ಟು. ಒಂದು ಟ್ರಯಾಂಗಲ್ ಹೇಳಿ ದೇವರನ್ನು ಮೇಲೆ ಕೂಡಿಸಿ ಜೀವಿಗಳನ್ನು ಮತ್ತು ಜಗತ್ತನ್ನು ಕೆಳಗಡೆ ಇಟ್ಟು ಈ ಜೀವಿ ಜಗತ್ತುಗಳು ಇಬ್ಬರೂ ಕೂಡ ಆ ಮೇಲೆ ಇರುವ ದೇವರ ಅಧೀನವಾಗಿದೆ ಅಂತ ಚಿಂತನೆ ಮಾಡಬೇಕು. ಇದು ಫಿಲಾಸಫಿ ಟ್ರಯಾಂಗಲ್. ಅದನ್ನೇ ಭಾಗವತ ಹೇಳೋದು. ಆದರೆ ಇವತ್ತು ನಾವು ರಿವರ್ಸ್ ಮಾಡ್ಕೊಂಬಿಟ್ಟಿದ್ದೀವಿ. ನಾವೇನು ಮಾಡಿದ್ವಿ? ಜಗತ್ತು ಮೇಲೆ ಬಂದುಬಿಡ್ತು. ನೀವು ಟ್ರಯಾಂಗಲನ್ನು ರಿವರ್ಸ್ ಮಾಡ್ಕೊಂಡ್ಬಿಟ್ರೆ 2 ಪಾಯಿಂಟ್ ಮೇಲೆ ಬಂದುಬಿಡುತ್ತೆ. ಅಂದರೆ ಜೀವಿಗಳು ಮೇಲೆ ಬಂದುಬಿಟ್ರು, ಜಗತ್ತು ಮೇಲೆ ಬಂದುಬಿಡ್ತು, ಪರಮಾತ್ಮನ ಕೆಳಗಡೆ ಹಾಕ್ಬಿಟ್ವಿ. ತಪ್ಪಪ್ಪ ಅದು. ಪರಮಾತ್ಮನಿಲ್ಲದೆ ಜೀವಿಯೂ ಇಲ್ಲ, ಪರಮಾತ್ಮನಿಲ್ಲದೆ ಜಗತ್ತೂ ಇಲ್ಲ. ಅಂದ ಪರಮಾತ್ಮ ಮೇಲೇ ಇರಬೇಕು. ಜೀವಿಗಳು ಯಾವತ್ತೂ ಕೆಳಗೆ, ಜಗತ್ತು ಯಾವತ್ತೂ ಕೆಳಗೆ ಅನ್ನುವ ವಿಶಿಷ್ಟ ಸಂದೇಶ ಫಿಲಾಸಫಿ ಟ್ರಯಾಂಗಲ್. ಅದನ್ನೇ ನಮಗೆ ಭಾಗವತದ ಈ ಪಂಚಮಸ್ಕಂಧ ವಿಶೇಷವಾಗಿ ಹೇಳುತ್ತೆ. ಹೀಗೆ ಬಹಳ ವಿಶಿಷ್ಟ ಚಿಂತನೆಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಕಡೆಯದಾಗಿ ಇಲ್ಲಿ ಬರ್ತಕ್ಕಂಥದ್ದು 5ನೇ ಸ್ಕಂಧದ ಕಡೇ ಭಾಗದಲ್ಲಿ ಬರ್ತಕ್ಕಂಥ ಮಾತುಗಳನ್ನು ನೋಡೋಣ. ಯತ್ತತ್ ಭಗವತೋ ನಾರಾಯಣಸ್ಯ ಸಾಕ್ಷಾನ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂಪಂ
ಆತ್ಮಮಾಯಾ ಗುಣಮಯಂ ಅನುವರ್ಣಿತಂ ಆದೃತ ಪಠತಿ ಶೃಣೋತಿ ಶ್ರಾವಯತಿ ಸಯೇವಾಯಂ ಭಗವತಃ ಪರಮಾತ್ಮನೋ ಹಿ ಅನಿಷ್ಠಮಪಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿ ವೇದ. ಈ ಬ್ರಹ್ಮಾಂಡ ಅನ್ನೋದು ಪುರುಷೋತ್ತಮನಾದ ಸಾಕ್ಷಾತ್ ಭಗವಂತನಾದ ನಾರಾಯಣನ ಸಾಮರ್ಥ್ಯದಿಂದ, ಪ್ರಕೃತಿಯ ಗುಣಗಳಿಂದ, ಪ್ರಕೃತಿಯ ಗುಣಗಳು ರಾ ಮೆಟೀರಿಯಲ್ ಕಚ್ಚಾ ಪದಾರ್ಥ ಪ್ರಕೃತಿ, ಅದರ ಗುಣಗಳಿಂದ ನಿರ್ಮಿಸಿದ ದೊಡ್ಡದಾದ ಒಂದು ಮಹತ್ತಾದ ಪ್ರತಿಮೆ. ಇದರ ವರ್ಣನೆಯನ್ನು ಆದರದಿಂದ ಪಠಿಸುವವನು, ಕೇಳುವವನು, ಹೇಳುವವನು ಶ್ರದ್ಧಾವಂತನಾಗಿ ಭಕ್ತಿ ತುಂಬಿದ ನಿರ್ಮಲ ಅಂತಃಕರಣವುಳ್ಳವನಾಗಿ ಪರಮಾತ್ಮನಾದ ಭಗವಾನ್ ಶ್ರೀಹರಿಯ ಅತ್ಯಂತ ಸೂಕ್ಷ್ಮವಾದ ಬಿಂಬರೂಪವನ್ನು ಕಾಣಬಲ್ಲ. ನೋಡಿ, ಅತ್ಯಂತ ದೊಡ್ಡದಾದ ಬ್ರಹ್ಮಾಂಡದ ಪ್ರತಿಮೆಯಲ್ಲಿ ದೇವರನ್ನು ಚಿಂತನೆ ಮಾಡಿದರೆ ಅತ್ಯಂತ ಸೂಕ್ಷ್ಮವಾದ ಬಿಂಬರೂಪವನ್ನು ಕಾಣಬಲ್ಲ. ಅದಕ್ಕೋಸ್ಕರವಾಗಿ ಇದೆಲ್ಲ ತಿಳ್ಕೊಬೇಕು. ನಮ್ಮೆಲ್ಲರ ಗುರಿ ಬಿಂಬರೂಪ ಕಾಣೋದೆ. ಬಿಂಬರೂಪ ಕಾಣಬೇಕಾಗಿದ್ದರೆ ದೊಡ್ಡದಾದ ಪ್ರತಿಮೆಯಲ್ಲೂ ದೇವರ ಚಿಂತನೆಯನ್ನು ಮಾಡಬೇಕು. ಆ ಚಿಂತನೆ ಮಾಡೋದಕ್ಕೋಸ್ಕರವಾಗಿಯೇ ವಿಶೇಷವಾಗಿ ಇಲ್ಲಿ ಏನು ಹೇಳಿದ್ದು ವರ್ಣನೆ ಮಾಡಿದ್ದು. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯಾತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈಃ ಸೂಕ್ಷ್ಮಧಿಯಾ ನಯೇತ್ ಇತಿ ಕ್ರಮಃ. ಭಗವಂತನ ಮಹಾಪ್ರತಿಮೆಯಾದ ಬ್ರಹ್ಮಾಂಡದ ಬಗ್ಗೆ ಶ್ರವಣ ಮಾಡಿದರೆ ಸೂಕ್ಷ್ಮವಾದ ಬಿಂಬರೂಪದ ಧ್ಯಾನ ಸುಲಭವಾಗುತ್ತದೆ. ಮಹಾಪ್ರತಿಮೆಯ ಚಿಂತನೆಯಲ್ಲಿ ಏಕಾಗ್ರತೆಯನ್ನು ಪಡೆದ ಮನಸ್ಸನ್ನು ನಿಧಾನವಾಗಿ ಧ್ಯಾನದಿಂದ ಬಿಂಬನಲ್ಲಿ ನೆಲೆಗೊಳಿಸಲು ಸಾಧ್ಯವಾಗುವುದು. ಇದೇ ಕ್ರಮ. ನೋಡಿ, ನಮಗೆ ದೊಡ್ಡದು ಬೇಕ್ರಿ. ಏನಿದ್ರು ಎದುರುಗಡೆ ದೊಡ್ಡ ದೊಡ್ಡದಾಗಿ ಕಾಣ್ತಾ ಇದ್ರೆ ಅದನ್ನು ನೋಡಿಬಿಟ್ಟೆಲ್ಲ ನಾವು ನೋಡ್ತೀವಿ. ತುಂಬ ಚಿಕ್ಕದಿದ್ದರೆ, ಸೂಕ್ಷ್ಮ ಇದ್ದರೆ ಕಾಣೋದೇ ಇಲ್ಲ ಅಂತ ಬಿಟ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ದೊಡ್ಡದಾದ ಪ್ರತಿಮೆಯಲ್ಲಿ ಪ್ರಾರಂಭ ಮಾಡಬೇಕು ದೇವರ ಚಿಂತನೆ. ಮಾಡಿ ಮಾಡಿ ಚಿಕ್ಕದಾದ ಬಿಂಬದ ಚಿಂತನೆಗೆ ಒಳಗಡೆ ಹೋಗಬೇಕು. ಭೂದ್ವೀಪ ವರ್ಷ ಸರಿದದ್ರಿನಭ ಸಮುದ್ರ ಪಾತಾಳ ದಿಂಗ್ನರಕಭಾಗಣಲೋಕ ಸಂಸ್ಥಂ ಗೀತಂ ಮಯಾ ತಮ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ಏನು ಹೇಳ್ತಾರೆ? ಸಕಲ ಜೀವ ಸಮೂಹಕ್ಕೆ ಆಶ್ರಯವಾದ ಈ ಬ್ರಹ್ಮಾಂಡಕ್ಕೆ ಭೂಮಿ, ದ್ವೀಪ, ಖಂಡ, ನದಿ, ಪರ್ವತ, ಆಕಾಶ, ಸಮುದ್ರ, ಪಾತಾಳ, ದಿಕ್ಕುಗಳು, ನರಕಗಳು, ಜ್ಯೋತಿರ್ಮಂಡಲಗಳು, ಅಂತರಿಕ್ಷಾದಿ ಲೋಕಗಳು ಇವೆಲ್ಲವೂ ಒಂದೊಂದು ಭಾಗಗಳಾಗಿವೆ. ಅಂತಹ ಅದ್ಭುತವಾದ ಬ್ರಹ್ಮಾಂಡ ಭಗವಂತನ ಬಹಳ ಬಹಳ ದೊಡ್ಡದಾದ ಪ್ರತಿಮೆಯಾಗಿದೆ. ರಾಜನೇ, ಅದನ್ನು ನಾನು ನಿನಗೆ ಹೇಳಿದ್ದೇನೆ ಅಂತ ಹೀಗೆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳುವ ಮಾತಿನ ಜೊತೆಗೆ ಈ ಒಂದು 24ನೇ ಅಧ್ಯಾಯ ಮತ್ತು ಪಂಚಮ ಸ್ಕಂಧ ಸಮಾಪ್ತವಾಗ್ತಾ ಇದೆ. ಹೀಗೆ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ. ನನ್ನ ಪಾಲಿಗೆ 3, 4 ಮತ್ತು 5 6 ದಿನಗಳಲ್ಲಿ ಪುನಃ 2 ದಿನಗಳಿಗೆ 1 ಸ್ಕಂಧದಂತೆ 6 ದಿನಗಳಲ್ಲಿ 3 ಸ್ಕಂಧಗಳ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಮಾಡುವ ಒಂದು ಮಹಾ ಸೌಭಾಗ್ಯ. ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡೋದೇ ದೊಡ್ಡ ಮಹಾಭಾಗ್ಯ. ನನಗೆ ಆ ಒಂದು ಮಹಾಭಾಗ್ಯವನ್ನು ಶ್ರವಣಕ್ಕೆ ಅನುಕೂಲವಾಗೋ ಹಾಗೆ ಪಾಠನ ಮಾಡುವ ಒಂದು ಮಹಾಭಾಗ್ಯವನ್ನು ದೇವರು ಕರುಣಿಸಿದ್ದಾನೆ. ನೀವೆಲ್ಲ ಕೇಳಿದಿರಿ. ವಿಶೇಷವಾಗಿ ಇದನ್ನು ಆಯೋಜನೆ ಮಾಡಿದವರು ನಂದಗುಡಿ ನಾಗು ಶ್ರೀನಿವಾಸ್ ರಾವ್ ಅವರು, ವಿಶೇಷವಾಗಿ ಭಗವದ್ಭಕ್ತರು, ವಿಶೇಷವಾಗಿ ವ್ಯಾಸರಾಜರ ಒಂದು ವಿಶ್ವವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಬಹಳ ವಿಶೇಷವಾದ ಜ್ಞಾನ ಕಾರ್ಯವನ್ನು ಯಾವತ್ತೂ ಮಾಡ್ತಾ ಆ ಒಂದು ಭಗವಂತನ ವ್ಯಾಸರಾಜರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದವರು. ಅವರನ್ನು ನೋಡಿದಾಗೆಲ್ಲ ನನಗನ್ನಿಸೋದು ಅವರ ಸ್ಫೂರ್ತಿ. ಇಡೀ ವಯಸ್ಸಿನಲ್ಲೂ ಆ ಒಂದು ಸ್ಫೂರ್ತಿ ಪುನಃ ಏನಾದರೂ ಒಂದು ಹೊಸ ಕಾರ್ಯಕ್ರಮ ಹಾಕ್ಕೋಬೇಕು, ಜನರಿಗೆಲ್ಲ ಆ ಒಂದು ತತ್ವಜ್ಞಾನದ ಪರಿಚಯವನ್ನು ವಿಶೇಷವಾಗಿ ಮಾಡಿಸಬೇಕು ಎನ್ನುವ ಆ ಕಾಳಜಿ, ಆ ಸ್ಫೂರ್ತಿ ಯಾವತ್ತೂ ಕೂಡ ನಾವೆಲ್ಲ ಅನುಸರಣೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳು. ಅವರಿಗೆ ವಿಶೇಷವಾಗಿ ದೇವರು ಅವರಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ವಿಶೇಷವಾದ ಐರಾರೋಗ್ಯ ಭಾಗ್ಯವನ್ನೆಲ್ಲ ಸಂಪತ್ತನ್ನೆಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಂದ ಈ ಜ್ಞಾನ ಸೇವೆ ಮಾಡೋ ಹಾಗೆ ಭಗವಂತ ಮತ್ತು ಆ ಗುರುಗಳು
ಅನುಗ್ರಹಿಸಲಿ ಅಂತ ಕೇಳಿಕೊಳ್ತಾ, ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರ ಗುರುಗಳಾಗಿರ್ತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು, ಈಗ ಪೀಠದಲ್ಲಿ ಇರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ವಿಶೇಷವಾಗಿ ನಮ್ಮನ್ನು ಮತ್ತೊಬ್ಬ ಶ್ರೀಪಾದಂಗಳವರು ಅನುಗ್ರಹಿಸ್ತಾ ಇರ್ತಾರೆ. ಅವರು ವ್ಯಾಸರಾಜ ಮಠಾಧೀಶರಾಗಿರ್ತಕ್ಕಂಥ ಶ್ರೀಶತೀರ್ಥ ಶ್ರೀಪಾದಂಗಳವರು, ಇವರೆಲ್ಲರ ಒಂದು ವಿಶೇಷವಾದ ಅನುಗ್ರಹದಿಂದ ಈ ಒಂದು 6 ದಿನಗಳಲ್ಲಿ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನು ಶ್ರೀನಿವಾಸರವರು ಮೊದಲೇ ಹೇಳಿದರು. ಕಥೆ ಎಲ್ರಿಗೂ ಗೊತ್ತಿರುತ್ತೆ, ಸಂದೇಶ ಮತ್ತು ತಾತ್ಪರ್ಯದ ವಿಚಾರಗಳು ವಿಶೇಷವಾಗಿ ಬೇಕು ಅಂತ. ನನಗೂ ಅದು ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಪ್ರವಚನದ ವಿಷಯ. ಅದನ್ನು ಹೇಳಲಿಕ್ಕೆ ಅವರು ಅವಕಾಶ ಮಾಡಿಕೊಟ್ರು. ಅದರಂತೆ ಯಥಾಶಕ್ತಿ ಯಥಾಮತಿ ಈ ಒಂದು ಚಿಂತನೆ ಈ 6 ದಿನಗಳಲ್ಲಿ ನಡೆದಿದೆ. ನೀವೆಲ್ಲ ಖುಷಿಪಟ್ಟಿದ್ದೀರಿ. ಇನ್ನೂ ಸ್ವಾರಸ್ಯ ಅಂದರೆ ಈ ಚಿಂತನೆ ಹಾಗೇ ಇರುತ್ತೆ, ಯಾವಾಗ ಬೇಕಾದರೂ ಆಗ ಕೇಳ್ತಾ ಇರಬಹುದು ಅಂತ. ಅದು ಮುಖ್ಯ, ಅದು ವಿಶೇಷ. ಬೇರೆ ಪಾಠ ಪ್ರವಚನಗಳ ಸಂದರ್ಭದಲ್ಲಿ ಪಾಠ ಪ್ರವಚನ ಆಗತ್ತೆ, ಕೇಳ್ತೀವಿ, ಹೊರಟೋಗುತ್ತೆ. ಆಯಿತಾ? ಇಲ್ಲ, ಒಳಗಡೆ ಎಲ್ಲೋ ಇರುತ್ತೆ ಅಂತ ಅದು ಬೇರೆ ವಿಚಾರ. ಹೌದು, ನಮ್ಮ ಚಿಂತನೆ ಪ್ರಕಾರ ದೇವರು ಚಿತ್ತಕೋಶದಲ್ಲಿ ಪ್ರಾಣದೇವರು ಇಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಆದರೂ ಪುನಃ ಪುನಃ ಕೇಳಬೇಕು ಅಂದರೆ ಬಹಳ ಕಷ್ಟದ ವಿಚಾರವೇ. ಆದರೆ ಈಗ ಪುನಃ ಯಾವಾಗ ಬೇಕಾದರೂ ಇದನ್ನು ಯೂಟ್ಯೂಬಲ್ಲಿ ಕೇಳ್ತಾ ಇರಬಹುದು ಅನ್ನುವ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನಮ್ಮ ನಾಗೂಡು ಶ್ರೀನಿವಾಸರವರು ಮಾಡಿದ್ದಾರೆ. ಈ ಎಲ್ಲ ಒಂದು ಚಿಂತನೆಯ ಭಾಗ್ಯವನ್ನು ನೀವೆಲ್ಲ ಪಡೆದು ಆ ಒಂದು ದಾರಿಯಲ್ಲಿ ಸಾಕ್ತಾ, ಆಗಲೇ ಹೇಳಿದ ಹಾಗೆ ದೊಡ್ಡದಾದ ಈ ಬ್ರಹ್ಮಾಂಡದ ಪ್ರತಿಮೆಯಲ್ಲಿ ದೇವರನ್ನು ಕಾಣ್ತಕ್ಕಂಥ ಅವನ ಮಹಾಮಹಿಮೆಯನ್ನು ಕಾಣ್ತಾ ನಮ್ಮ ಬಿಂಬರೂಪಿ ಭಗವಂತನ ಧ್ಯಾನಕ್ಕೆ ಒಳಕ್ಕೆ ಇಳಿಯುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಅದೇ ರೀತಿಯಾಗಿ ಪಂಚಮಹಾಯಜ್ಞಗಳನ್ನು ವಿಶೇಷವಾಗಿ ಮಾಡ್ತಾ ನಮ್ಮ ಬದುಕನ್ನು ಏನು ಮಾಡಬೇಕು, ಹಸನುಗೊಳಿಸಬೇಕು ಅನ್ನುವ ಚಿಂತನೆ. ಹೀಗೆ ಈ ಒಂದು ಚಿಂತನೆ ಏನು ನಡೆದಿದೆ, ನನ್ನ ಒಳಗೆ ನಿಂತುಕೊಂಡು ಆ ಭಗವಂತ ನುಡಿಸಿದ್ದಾನೆ. ಆಯೋಜಕರಲ್ಲಿ ಶ್ರೀನಿವಾಸರಾವ್ ಅವರಲ್ಲಿ ನಿಂತುಕೊಂಡು ಆಯೋಜನೆ ಮಾಡಿದ್ದಾನೆ, ನಿಮ್ಮೆಲ್ಲರಲ್ಲಿ ನಿಂತುಕೊಂಡು ಕೇಳಿಸಿದ್ದಾನೆ. ಇದೆಲ್ಲ ಭಗವಂತ, ಒಬ್ಬನೇ ಭಗವಂತ ಈ ಎಲ್ಲ ಕಾರ್ಯವನ್ನು ಮಾಡಿ ನಮಗೆ ಆ ಮಹಾಫಲವನ್ನು ಕೊಟ್ಟು ಸಾಧನೆಯ ದಾರಿಯಲ್ಲಿ ಮುನ್ನಡೆಸ್ತಾ ಇದ್ದಾನೆ. ಆ ಭಗವಂತನ ಹತ್ರ ನಾವೆಲ್ಲ ಕೇಳ್ಕೊಳ್ಳೋಣ. ಇನ್ನೂ ಇದೇ ರೀತಿಯಾಗಿ ಭಾಗವತದ ಶ್ರವಣ, ಬೇರೆ ಮಾಧ್ವ ಗ್ರಂಥಗಳ ಶ್ರವಣ, ಉಪನಿಷತ್ ಶ್ರವಣ, ಪಾಠ ಪ್ರವಚನ ಇದೆಲ್ಲವನ್ನು ನಮ್ಮ ಬದುಕಿನ ಉದ್ದಕ್ಕೂ ಮಾಡಿಸ್ತಾ ಇರುವಂತ ಕೇಳ್ಕೊಳ್ತಾ, ಆ ಒಂದು ಅಂತರ್ಯಾಮಿಯಾದ ಭಗವಂತ, ನನ್ನ ಅಂತರ್ಯಾಮಿಯಾದ ಗುರುಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಎಲ್ಲ ತತ್ವದೇವತೆಗಳು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀರಮಣ ಮುಖ್ಯ ಪ್ರಾಣ, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಮಾಸನಿಯಾಮಕ ಅಭಿನ್ನನಾಗಿರ್ತಕ್ಕಂತಹ ವೇದವ್ಯಾಸರೂಪಿ ಭಗವಂತನಿಂದ ಅಭಿನ್ನನಾಗಿರ್ತಕ್ಕಂತಹ ಗೋಪಾಲಕೃಷ್ಣ ದೇವರು, ಮೂಲ ಗೋಪಾಲಕೃಷ್ಣ ದೇವರು, ಅವರಿಗೆ ಈ ಒಂದು ಭಾಗವತದ ಚಿಂತನೆಯನ್ನು ನಾವು ಭಕ್ತಿಯಿಂದ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ಪರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ. ಹರಯೇ ನಮಃ. ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ವಿಶೇಷವಾಗಿ ಸಮಸ್ತ ಜಗತ್ತಿನಲ್ಲೂ ಕೂಡ ಮಹಾಮಾರಿ ಕೊರೋನಾ ತೊಂದರೆ ಕೊಡ್ತಾ ಇದೆ. ಆ ತೊಂದರೆಯನ್ನು ಆ ಭಗವಂತ ಪರಿಹಾರ ಮಾಡಲಿಕ್ಕೆ ಈ ಒಂದು ಪಾಠ ಪ್ರವಚನ, ಭಾಗವತದ ಚಿಂತನೆ ಅದು ಕೂಡ ನಮಗೆ ಕಾರಣವಾಗಲಿ. ಭಾಗವತ ಶ್ರವಣ ಇಡೀ ಜಗತ್ತಿಗೆ ಬಂದಿರುವ ಈ ಮಹಾಮಾರಿಯನ್ನು ದೂರ ಮಾಡಲಿ. ಯಾರಿಗೂ ಕೂಡ ಸಜ್ಜನರಿಗೆ ಏನೂ ತೊಂದರೆ ಆಗದಿದ್ದಾಗೆ ಎಲ್ಲರೂ ಕೂಡ ಬಾಳಿ ಬದುಕುವಂತೆ ಭಗವಂತ ಅನುಗ್ರಹಿಸಲಿ. ಕ್ರಿಮಿಯಿಂದ ರಾಜ್ಯ ಬಾಳಿಸ್ತಾನೆ ಅಂತ ವೇದವ್ಯಾಸ ದೇವರು ಹೇಳಿರ್ತಕ್ಕಂಥ ಮಾತು ಅದೇ ಇಲ್ಲಿ ಸ್ಪಷ್ಟವಾಗಿ ಭಗವಂತ ಕಾಣದೇ ಇರುವ ಒಂದು ವೈರಸ್ಸಿನ ಮೂಲಕವಾಗಿ ಎಷ್ಟೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಆ ಭಗವಂತ ಯಾವ ರೀತಿ ಆಳ್ತಾ ಇದ್ದಾನೆ, ಅವನ ಸ್ವಾತಂತ್ರ್ಯ ಇಂಥದ್ದು, ನಮ್ಮ ಅಸ್ವಾತಂತ್ರ್ಯ ಇಂಥದ್ದು ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳೋ ಹಾಗೆ ಭಗವಂತ ನಮಗೆ ಉದಾಹರಣೆ ಮೂಲಕ ತಿಳಿಸಿದ್ದಾನೆ. ಆದರೂ ನಾವು ಕೇಳೋಣ, ಭಗವಂತ ಸಾಕಪ್ಪ ಪರೀಕ್ಷೆ ಮಾಡಿದ್ದು, ಆದಷ್ಟು ಬೇಗನೆ ಈ ಮಹಾಮಾರಿಯನ್ನು ತೊಲಗಿಸು, ನಮಗೆ ಯಾರಿಗೂ ಅಂತಹ ಒಂದು ಪರೀಕ್ಷೆ ಮಾಡಬೇಡ ದೇವರೇ,
ನಮ್ಮನ್ನು ಸಾಧನೆಯ ದಾರಿಯಲ್ಲಿ ಕರ್ಕೊಂಡು ಹೋಗೋ ಸಮಯದಲ್ಲಿ ಪುನಃ ಅನಾರೋಗ್ಯ ಪೀಡೆ ಯಾವುದು ಕೂಡ ತೊಂದರೆ ಕೊಡೋದು ಬೇಡ ಅಂತ ದೇವರ ಹತ್ರ ಈಜೆ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ನಾಶಯ ಅಶೇಷ ರೋಗಾನ್ನಃ ನಾಶಯ ಅಶೇಷ ದೋಷಾನ್ನಃ ನಾಶಯ ಅಶೇಷ ಪಾಪಾನ್ನಃ ಆಶು ಧನ್ವಂತರೇ ಹರೇ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಹರೆಯೇ ನಮಃ.